ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಕುಮಾರಿ ಯುಕೆ ಸಂಸ್ಥೆಯ ಈ ಕನ್ನಡ ಮಾಸಿಕ ಉಪನ್ಯಾಸ ಸರಣಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಬ್ರಹ್ಮಕುಮಾರೀಸ್ ವರ್ಲ್ಡ್ ಸ್ಪಿರಿಚುವಲ್ ಯೂನಿವರ್ಸಿಟಿ ಒಂದು ವಿಶ್ವವ್ಯಾಪಕ ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯಾಗಿದೆ. ವರ್ಲ್ಡ್ ಟ್ರಾನ್ಸ್ಫರ್ಮೇಷನ್ ಥ್ರೂ ಸೆಲ್ಫ್ ಟ್ರಾನ್ಸ್ಫರ್ಮೇಷನ್. ವೈಯಕ್ತಿಕ ಆತ್ಮ ಪರಿವರ್ತನೆ ಮೂಲಕ ಸಮಾಜ ಪರಿವರ್ತನೆ. ಈ ಒಂದು ನಿರ್ದಿಷ್ಟ ಗೋಲ್ನ ಇಟ್ಕೊಂಡು ಬ್ರಹ್ಮಕುಮಾರೀಸ್ ಆರ್ಗನೈಸೇಷನ್ 1930s ಅಲ್ಲಿ ಶುರುವಾಗಿ ಈಗ more than 115 countries ಅಲ್ಲಿ with around 8,500 ಗಿಂತ ಹೆಚ್ಚು ಸೆಂಟರ್ಸ್ಗಳ ಮೂಲಕ ಸೇವೆ ಸಲ್ಲಿಸುತ್ತಾ ಇದೆ. Its main teaching is ರಾಜಯೋಗ ಮೆಡಿಟೇಷನ್. ಲಕ್ಷಾಂತರ ಜನರು ಪ್ರಪಂಚದ ಎಲ್ಲಾ ಮೂಲೆಗಳಿಂದ ಈ ನಾಲೆಜ್ ಆ್ಯಂಡ್ ಮೆಡಿಟೇಷನ್ನಿಂದ ಅವರ ಇಂಟರ್ನಲ್ ಸ್ಟ್ರೆಂತ್ನ ಬಿಲ್ಡ್ ಮಾಡಿಕೊಂಡು ಆತ್ಮ ಸಶಕ್ತರಾಗಿ ತಮ್ಮ ಜೀವನವನ್ನು ಟ್ರಾನ್ಸ್ಫಾರ್ಮ್ ಮಾಡಿಕೊಳ್ಳುತ್ತಾ ಬಂದಿದ್ದಾರೆ. ಈ ಮಂತ್ಲಿ ಸೆಷನ್ಸ್ ಕೂಡ ಇದೇ ದಾರಿಯ ಒಂದು ಚಿಕ್ಕ ಪ್ರಯತ್ನ. ನಾವೆಲ್ಲರೂ ಈ ಸೆಷನ್ಗಳಿಂದ ಬೆನಿಫಿಟ್ ತಗೊಂಡು ನಮ್ಮ ಜೀವನದ ಚಾಲೆಂಜಸ್ನ ಎದುರಿಸೋಕೆ ಸಶಕ್ತರಾಗಿ ರೈಟ್ ಡಿಸಿಷನ್ಸ್ನ ಮಾಡೋಕೆ ಈ ನಾಲೆಜ್ ಆ್ಯಂಡ್ ಪ್ರಾಕ್ಟೀಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಸ್. ಸೊ ಇವತ್ತಿನ ಟಾಪಿಕ್ ಅ ವೆರಿ ಪಾಪ್ಯುಲರ್ one from a timeless masterpiece. No matter whatever the age the person is, Bhagavad Gita has wisdom for that person and their situation. ತುಂಬ ಸಲ ಕೇಳಿದೆ ಭಗವದ್ಗೀತೆ ಎಕ್ಸ್ಪೀರಿಯನ್ಸ್ ಹೇಗೆ ಅಂದ್ರೆ ಒಂದು ಬೀಚ್ಗೆ ಹೋಗೋ ತರ ಅಂತ. ಕೆಲವರು ಬೀಚ್ನಲ್ಲಿ ದೂರದಲ್ಲಿ ನಿಂತ್ಕೊಂಡು ಆ ಒಂದು ತಂಗಾಳಿನ ಆ ವಾತಾವರಣನ ಎಂಜಾಯ್ ಮಾಡ್ತಾರೆ. ಇನ್ನು ಕೆಲವರು ಸ್ವಲ್ಪ ನೀರ್ ಹತ್ರ ಹೋಗಿ ಒಂದು ಸ್ಯಾಂಡ್ ಕಾಸಲ್ ಬಿಲ್ಡ್ ಮಾಡೋದು ಅಥವಾ ಆ ಅಲೆಗಳಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾರೆ. ಇನ್ನು ಕೆಲವರು ಆ ಸಮುದ್ರದಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಹೋಗಿ ಆನಂದ ಪಡ್ತಾರೆ. ಇನ್ನು ಕೆಲವರು ಡೀಪ್ ಡೌನ್ಗೆ ಹೋಗಿ ಮುತ್ತುಗಳನ್ನ ತಗೊಳ್ತಾರೆ ಅಂತ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಎಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ, ವೆದರ್ ವಿ ಆರ್ ದ ವೆರಿ ಫಸ್ಟ್ ರೀಡರ್ಸ್ ಅಥವಾ ಇಂಟ್ರಡಕ್ಷನ್ ಕೂಡ ನಾವು ಗೊತ್ತಿಲ್ಲದೆ ಇರೋರ್ಗು ಇದು ಹೆಲ್ಪ್ ಮಾಡುತ್ತೆ, ಅಥವಾ ಇಫ್ ವಿ ಆರ್ ಆಲ್ರೆಡಿ ಅ ಸೀಸನ್ಡ್ ರೀಡರ್ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅಂಡ್ ಆಫ್ ಕೋರ್ಸ್ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ as well. And today I'm extremely delighted to introduce our expert speaker on this topic. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪ್ರಾಬಬ್ಲಿ ಅ ಹೋಲ್ ಅವರ್ ನಮ್ದು ಏನು ಸೆಷನ್ ಇದೆಯೋ ಅಷ್ಟು ಬೇಕಾಗುತ್ತೆ. ಬಟ್ ಆದರೆ ಐ ವಿಲ್ ಗಿವ್ ಯು ಅ ವೆರಿ ಲಿಟಲ್ ಗ್ಲಿಮ್ಸ್ ಆಫ್ ಹಿಸ್ ಎಕ್ಸ್ಟ್ರಾರ್ಡಿನರಿ ವರ್ಕ್. Our speaker today is very well read and has pursued higher education in political science, philosophy, administration, value education, and yoga education. ಅವರ PhD ರಿಸರ್ಚ್ ಕೂಡ ಭಗವದ್ಗೀತೆಯ ಜೀವನ ಮೌಲ್ಯಗಳ ಕುರಿತಾಗಿದ್ದು ಅದರ ಸೈಕಲಾಜಿಕಲ್ ಬೆನಿಫಿಟ್ಸ್ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದಾರೆ. ಅವರು ಸಿರಾ ಗವರ್ಮೆಂಟ್ ವುಮೆನ್ಸ್ PU ಕಾಲೇಜ್ ಪ್ರಿನ್ಸಿಪಲ್ ಆಗಿ ಸೇವೆ ಸಲ್ಲಿಸಿದ್ದು ಮೋರ್ ದೆನ್ 25,000 ಟೀಚರ್ಸ್ಗಳಿಗೆ ವ್ಯಾಲ್ಯೂ ಎಜುಕೇಶನ್, ಪಾಸಿಟಿವ್ ಥಿಂಕಿಂಗ್, ಲೀಡರ್ಶಿಪ್ ಹಾಗೂ ರಾಜಯೋಗ ಮೆಡಿಟೇಷನ್ ಬಗ್ಗೆ ಟ್ರೈನಿಂಗ್ ನೀಡಿದ್ದಾರೆ. ಹಲವಾರು ಪೊಲಿಟಿಕಲ್ ಸೈನ್ಸ್ ಪುಸ್ತಕಗಳ ಲೇಖಕರಾಗಿದ್ದು ಇನ್ಕ್ಲೂಡಿಂಗ್ ಸ್ಪಿರಿಚುವಲ್ ವ್ಯಾಲ್ಯೂಸ್ ಆನ್ ಭಗವದ್ಗೀತಾ ಆ್ಯಂಡ್ ಯೂನಿವರ್ಸಲ್ ಟ್ರೂತ್ ಇಂಗ್ಲಿಷ್ ಆ್ಯಂಡ್ ಜರ್ಮನ್ ನಲ್ಲಿ ಪಬ್ಲಿಷ್ ಆಗಿದೆ. ಡೈಲಿ ನ್ಯೂಸ್ ಪೇಪರ್ಸ್ನಲ್ಲಿ ಕಾಲಮ್ನಿಸ್ಟ್ ಆಗಿ ETV, ಚಂದನ, ಪ್ರಗತಿ ಟಿವಿ, PMTV, ಮ್ಯೂಸಿಕ್, ಪೀಸ್ ಮ್ಯೂಸಿಕ್ ಹೀಗೆ ಹಲವಾರು ಟಿವಿ ಚಾನೆಲ್ಸ್ನಲ್ಲಿ ರೆಗ್ಯುಲರ್ ಗೆಸ್ಟ್ ಸ್ಪೀಕರ್ ಕೂಡ ಆಗಿ ತಮ್ಮ ಪಾಂಡಿತ್ಯವನ್ನು ಹಂಚಿಕೊಂಡಿದ್ದಾರೆ. ಇವರ ಸೇವೆಗೆ ಕರ್ನಾಟಕ ಸ್ಟೇಟ್ ಆ್ಯಂಡ್ ಇಂಡಿಯನ್ ಸೆಂಟ್ರಲ್ ಗವರ್ಮೆಂಟ್ನಿಂದ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್, ಬೆಸ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಅವಾರ್ಡ್, ಗಡಿನಾಡು ಕನ್ನಡಿಗ ಅವಾರ್ಡ್ ಅಂಡ್ ರಾಷ್ಟ್ರೀಯ ಶಿಕ್ಷಣ ರತ್ನ ಅವಾರ್ಡ್ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇನ್ ಅಡಿಷನ್ ಟು ಆಲ್ ಆಫ್ ದಿಸ್, ಅವರು ಬ್ರಹ್ಮಕುಮಾರಿ ಸಂಸ್ಥೆಯ ಸೀನಿಯರ್ ರಾಜಯೋಗ ಟೀಚರ್ ಆಗಿದ್ದು 1974 ರಿಂದ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊ ಲೆಟ್ಸ್ ಗಿವ್ ಅ ವೆರಿ ವೆರಿ ವಾರ್ಮ್ ವೆಲ್ಕಮ್ to Dr. P.H. Mahendrappa Avarge. Bhaiji, thank you so much for joining us today.
ಅಂಡ್ ಅದು ನೀವು ಭಾರತದಿಂದ ಜಾಯಿನ್ ಆಗ್ತಾ ಇದ್ದೀರಾ. ಈಗ ಆಲ್ಮೋಸ್ಟ್ 11:30 ಮಧ್ಯರಾತ್ರಿ ದಾಟಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್, ನೀವು ಟೈಮ್ ತಗೊಂಡು ನಮಗೆ ಬಂದು ಈ ಒಂದು ಅದ್ಭುತವಾದ ಒಂದು ಟಾಪಿಕ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀರಾ. ಸೊ ಫಾರ್ ಅವರ್ ಆಡಿಯನ್ಸ್, ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್, ಪ್ಲೀಸ್ ಟೈಪ್ ಇನ್ ದ ಚಾಟ್ ಬಾಕ್ಸ್ and we will take those questions in the end. So with that context set, Baiji, the stage is yours. ಓಂ ಶಾಂತಿ. ಎಲ್ರಿಗೂ ನಮಸ್ಕಾರ. ಹಾಗೂ ಬಿಂದು ಸೋದರಿಯರು ನನ್ನ ಪರಿಚಯವನ್ನು ಮತ್ತು ಸಂಸ್ಥೆಯ ಪರಿಚಯವನ್ನು ಕೊಟ್ಟಿದ್ದಾರೆ. ನಾನೀಗ ಮಧುಬನದಲ್ಲಿ ವಿಶ್ವ ಸೇವಾಂಜಲಿ ಅಂತೇಳಿ ಕನ್ನಡ ಪತ್ರಿಕೆ ಬರ್ತದೆ, ಅದರ ಸಂಪಾದಕನಾಗಿ ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವಿಶೇಷ ಟಾಪಿಕ್ ಆಗಿದೆ ಎಲ್ಲ UK ಸೋದರ ಸೋದರಿಯರಿಗೆ, ಅದರಲ್ಲಿಯೂ ವಿಶೇಷವಾಗಿ ಕನ್ನಡದ ಭಾಷಿಕರಿಗೆ ಒಂದು ಭಗವದ್ಗೀತೆಯ ಒಂದು ಪಕ್ಷಿ ನೋಟವನ್ನು, ಯಾಕೆಂದರೆ ಅದು ಕೆಲವು ವಿಚಾರಗಳನ್ನಷ್ಟೇ ನಾವು ತಿಳ್ಕೊಳ್ಬೋದು ಹೊರತು ಅದನ್ನು ಅಧ್ಯಯನ ಮಾಡಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಸಮಯದ ಪರಿಕಲ್ಪನೆ ಬೇಕಾಗ್ತದೆ. ನಾವು ಭಗವದ್ಗೀತೆ ಅಂದರೆ ಅದನ್ನು ಮಹಾಭಾರತದ ಮಧ್ಯದಲ್ಲಿ, ಅಂದರೆ ಯುದ್ಧಕಾಂಡದಲ್ಲಿ ನಾವು ಅದನ್ನು ಅಧ್ಯಯನವನ್ನು ಮಾಡ್ತೀವಿ. ವಾಸ್ತವಿಕವಾಗಿ ಮಹಾಭಾರತವನ್ನು ಬರೆಯೋದಕ್ಕೆ ಪೂರ್ವದಲ್ಲಿಯೇ ಭಗವದ್ಗೀತೆ ಬರೆದಿತ್ತು. ಅದಕ್ಕೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಮ್ಮ ದೇಶದ ಭಾರತೀಯ ಇತಿಹಾಸದಲ್ಲಿ ಆರ್ವಾಚೀನ ಕಾಲ ಅಂತೇಳಿ ಕರಿತೀವಿ, ಅಂದರೆ ವೇದ ಪೂರ್ವ ಕಾಲ ಅಂತೇಳಿ. ವೇದಗಳ ಅಸ್ತಿತ್ವದಲ್ಲಿ ಇಲ್ಲದೇ ಇದ್ದಂತಹ ಒಂದು ದ್ವಾಪರ ಯುಗದ ಆದಿಯ ಕಾಲ ಅಂತೇಳಿ ಬಾಬರ್ ಅವರು ಹೇಳ್ತಾರೆ. ಅಲ್ಲಿ ಕೇವಲ ಶಿವಲಿಂಗವನ್ನಷ್ಟೇ ನೆನಪು ಮಾಡ್ತಿದ್ರೆ ಹೊರತು ಬೇರೆ ಯಾವುದೇ ದೇವಸ್ಥಾನಗಳ ಪರಂಪರೆಯಾಗಲಿ ವಿಗ್ರಹಗಳ ಕಲ್ಪನೆಯಾಗಲಿ ಇರಲಿಲ್ಲ. ನಂತರ ಬಂದಂತಹ ಋಷಿ ಮುನಿಗಳು ಅವರ ಧ್ಯಾನದಲ್ಲಿ ಕಂಡುಕೊಂಡಂತಹ ಆಧ್ಯಾತ್ಮಿಕ ಸತ್ಯ ಮೌಲ್ಯಗಳನ್ನು, ಅವುಗಳನ್ನು ಶ್ರುತಿ ಸ್ಮೃತಿ ಅಂತೇಳಿ ಕರಿತೀವಿ. ಸ್ಮೃತಿ ಅಂದರೆ ನೆನಪು ಮಾಡಿಕೊಂಡು ಬೇರೆಯವ್ರಿಗೆ ಹೇಳೋದು, ಶ್ರುತಿ ಅಂದರೆ ಅದನ್ನು ರಾಗವಾಗಿ ಆಡ್ತಕ್ಕಂಥದ್ದು. ನಂತರ ಬ್ರಾಹ್ಮಣಿಕಗಳಂತೇಳಿ, ಅಂದರೆ ಬ್ರಾಹ್ಮಣರು ಕೆಲವು ವಿಧಿವಿಧಾನಗಳನ್ನು ಅನುಸರಿಸ್ತಕ್ಕಂಥದ್ದು. ನಂತರ ಇವುಗಳನ್ನು ವೇದವ್ಯಾಸರು, ಅವರನ್ನು ನಾವು ಮೊನ್ನೆ ಗುರುಪೂರ್ಣಿಮೆಯಲ್ಲಿ ವಿಶೇಷವಾಗಿ ನಾವು ಆಚರಣೆಯನ್ನು ಮಾಡಿದ್ದೀವಿ. ವೇದವ್ಯಾಸರ ಜನ್ಮದಿನವನ್ನು ಗುರುಪೂರ್ಣಿಮೆ ಅಂತೇಳಿ ಈ ಭಾರತದಾದ್ಯಂತ ಆಚರಿಸ್ತಾರೆ. ಅಂದರೆ ವೇದವ್ಯಾಸರು 18 ಪುರಾಣಗಳನ್ನು, ಹಾಗೆಯೇ ಒಂದು ಮಹಾಕಾವ್ಯವನ್ನು ಅವರು ಬರೀತಾರೆ. ಅದಲ್ಲದೆ ಉಪಕಾವ್ಯಗಳನ್ನು ಅವರು ಬರೀತಾರೆ. ಅದೇನೇ ಇರಲಿ, ವೇದವ್ಯಾಸರು ಪ್ರಥಮವಾಗಿ ಆ ಎಲ್ಲ ವೇದಗಳ ಪರಿಕಲ್ಪನೆಗಳನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಿದರು. ಅದರ ನಂತರವಾಗಿ ಬೆಳೆದು ಬಂದಿದ್ದಂದರೆ ವೇದಾಂತ ಮತ್ತು ಉಪನಿಷತ್ತುಗಳಂತ ಹೇಳಿ ಕರಿತೀವಿ. ಹೀಗೆ ವೇದ, ವೇದಾಂತ, ಉಪನಿಷತ್ತುಗಳಲ್ಲಿ ಕೇವಲ ನಿವೃತ್ತಿ ಮಾರ್ಗದ ಪರಿಕಲ್ಪನೆ ಇತ್ತು. ಈ ನಿವೃತ್ತಿ ಮಾರ್ಗದ ಪರಿಕಲ್ಪನೆ ಸಾಮಾನ್ಯ ಜನರಿಗೆ ಅರ್ಥ ಆಗ್ತಿರಲಿಲ್ಲ, ಅಥವಾ ಅದನ್ನು ಅವರು ತಮ್ಮ ಬದುಕಿನಲ್ಲಿ ಅಥವಾ ದಿನನಿತ್ಯದ ಬದುಕಿನಲ್ಲಿ ಅದು ಅಳವಡಿಸ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರವಾಗಿಯೇ ವೇದವ್ಯಾಸರು ಭಗವದ್ಗೀತೆಯನ್ನು ಬರೆದರು. ಯಾವುದರ ವೇದಗಳ ಸಾರ, ವೇದಾಂತಗಳ ಸಾರ, ಉಪನಿಷತ್ತುಗಳ ಸಾರವನ್ನು ಬರೆದರು. ಅದನ್ನೇ ಭಗವದ್ಗೀತೆ ಅಂತಲೇ ಅವರು ಹೆಸರಿಟ್ಟರು. ಆದರೆ ಅವ್ರ ನಂತರದ ಪರಿಕಲ್ಪನೆ ಬಂತು. 18 ಪುರಾಣಗಳನ್ನ ಬರೆದ ಮೇಲೆ, ಭಗವದ್ಗೀತೆಯನ್ನು ಬರೆದ ಮೇಲೆ ಅವರಿಗೆ ಒಂದು ಮಹಾಭಾರತವನ್ನು ಬರೀಬೇಕು, ಪ್ರವೃತ್ತಿ ಮಾರ್ಗದವರೆಗೂ ಸಹಿತವಾಗಿ ಗೀತೆ ಅರ್ಥ ಆಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ, ಅಥವಾ ವೇದಗಳ ಸಾರ ಅರ್ಥ ಆಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅವರು ಮಹಾಭಾರತದ ಮಧ್ಯ ಮಹಾಭಾರತಂ ಅಂತೇಳಿ ಕರಿತೀವಿ. ಅಂದರೆ ನಾವು ಮೊದಲನೇ ಧ್ಯಾನ ಶ್ಲೋಕದಲ್ಲಿ ಬರ್ತದೆ ಮಧ್ಯ ಮಹಾಭಾರತಂ ಅಂತೇಳಿ. ಅಂದರೆ ನಾನು ಮಧ್ಯ ಮಹಾಭಾರತದಲ್ಲಿ ಇದನ್ನು ಸೇರಿಸ್ತಾ ಇದ್ದೀನಿ ಅಂತೇಳಿ. ಯಾವ ಇದರ ಮೇಲೆ ಸೇರಿಸ್ತಾರೆ ಅಂತಂದರೆ ಡೈಲೆಕ್ಟಿಕಲ್ ಮೆಥಡ್ ಅಂತೇಳಿ ಕರಿತೀವಿ. ಅಂದರೆ ಗ್ರೀಕ್ ನಗರ ರಾಜ್ಯಗಳಲ್ಲಿ ಪ್ಲೇಟೋ, ಅರಿಸ್ಟಾಟಲ್ ಅಥವಾ ಸಾಕ್ರೆಟಿಸ್, ಪೊಲಿಬಿಯಸ್, ಸಿಸಿರೋ ಇವರೆಲ್ಲ ಏನು ಬರೆದ್ರು, ಇವರೆಲ್ಲವೂ ಡೈಲೆಕ್ಟಿಕಲ್ ಮೆಥಡಲ್ಲಿ ಬರೆದ್ರು. ದಟ್ ಈಸ್ ಡ್ಯಾಶಿಂಗ್ ದಿ ಮ್ಯಾಟರ್. ಅಂದರೆ ಸಂವಾದದ ಪರಿಕಲ್ಪನೆ ಇಟ್ಕೊಂಡು ಒಂದು ವಿಷಯವನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು. ಅಂದರೆ ಗುರು ಹೇಳ್ತಾ ಇರ್ತಾನೆ, ಅದನ್ನು ಶಿಷ್ಯ ಪ್ರಶ್ನೆ ಕೇಳ್ತಾನೆ, ನಂತರ ಅದರ ಉತ್ತರಗಳನ್ನು ಹೇಳೋದು. ಅದನ್ನೇ ನಾವು ಉಪನಿಷತ್ತು ಅಂತೇಳಿ ಸಹ ಕರಿತೀವಿ. ಅದರ ಒಂದು ಮೆಥಡನ್ನು ಇಟ್ಕೊಂಡು ಮಹಾಭಾರತದ ಮಧ್ಯದಲ್ಲಿ ಈ ಭಗವದ್ಗೀತೆಗೆ ಸೇರಿಸಲ್ಪಟ್ಟಿದ್ದು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆದರೆ ಇತಿಹಾಸದಲ್ಲಿ ಅಥವಾ ಪುರಾಣಗಳಲ್ಲಿ ನಾವು ಇದರ ಪರಿಕಲ್ಪನೆಯನ್ನು ಕಾಣ್ತೀವಿ. ಭಗವದ್ಗೀತೆ ಒಂದೇ ಇಲ್ಲ, ನಾವು ಅನೇಕ ಭಗವದ್ಗೀತೆಗಳಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಅಷ್ಟಾವಕ್ರರ ಗೀತೆ ಅಂತ, ಅಂದರೆ ಅಷ್ಟಾವಕ್ರ ಮಹರ್ಷಿಗಳು ಜನಕ ಮಹಾರಾಜನಿಗೆ ಹೇಳಿದಂತಹ ಒಂದು ಉಪದೇಶವನ್ನು, ಅದನ್ನು ಅಷ್ಟಾವಕ್ರ ಗೀತೆ ಅಂತೇಳಿ ಕರಿತೀವಿ. ಕೃಷ್ಣ
ಆ, ಮಹಾಭಾರತದ ಮಧ್ಯದಲ್ಲಿ ಹೇಳಿದಂತಹ ಗೀತೆಯನ್ನೇ ಮತ್ತೆ ಧರ್ಮರಾಯನಿಗೆ ಹೇಳ್ತಾನೆ. ಅದನ್ನ ಅನುಗೀತೆ ಅಂತ ಕೇಳ್ತೀವಿ. ನಂತರ ದ್ವಾರಕೆ ಉಗ್ರಸೇನ ಮಹಾರಾಜನಿಗೆ ಹೇಳ್ತಾರೆ, ಅದನ್ನು ನಾವು ಗೀತೆ ಅಂತ ಹೇಳಿ ಕರಿತೀವಿ. ಇನ್ನೊಂದನ್ನ ಆಗಮಗಳೇ ಅಂತ ಹೇಳಿ ಕರಿತೀವಿ, ಶಿವಾಗಮಗಳಂತ. ಅಂದ್ರೆ ಪಾರ್ವತಿಗೆ ಶಿವನು ಹೇಳಿದಂತಹ ಕಥೆಗಳನ್ನ ಅಮರ ಕಥೆ ಅಥವಾ ಆಗಮಗಳಂತ ಕರಿತೀವಿ. ಅವುಗಳನ್ನು ನಾವು ಶಿವಗೀತೆ ಅಂತ ಹೇಳಿ ಕರಿತೀವಿ. ಹೀಗೆ ಒಂಥರ ಅಲ್ಲ, ಅನೇಕ ಗೀತೆಗಳಿದೆ. ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಪ್ರಚಾರಕ್ಕೆ ಬಂದಿದ್ದಂತ ಹೇಳಿದ್ರೆ ಭಗವದ್ಗೀತೆ ಒಂದು ಪ್ರಚಾರಕ್ಕೆ ಬಂತು. ಇದು 700 ಶ್ಲೋಕಗಳನ್ನ ಹೊಂದಿರತಕ್ಕಂಥದ್ದು. ಇದು ವಾಸ್ತವಿಕವಾಗಿ ಸಂಸ್ಕೃತ ಭಾಷೆಯಲ್ಲಿ ಡೈಲೆಕ್ಟಿಕಲ್ ಮೆಥಡ್ ಅಲ್ಲಿ ಇರ್ತಕ್ಕಂಥದ್ದು. ಇದು ಹುಟ್ಟಿದ್ದು ಹೇಗೆ ಅನ್ನೋದನ್ನ ವೇದವ್ಯಾಸರು ಒಂದು ರೀತಿಯಲ್ಲಿ ಡೈಲೆಕ್ಟಿಕ್ ಅಂತ ಹೇಳಿದ್ರೆ ಡ್ರಾಮಾ ಮೆಥಡ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಡ್ರಾಮಾ ಅಂತ ಹೇಳಿದ್ರೆ ಇಲ್ಲಿ 3 ಜನ ಅಥವಾ 4 ಜನ ನಾವು ಕಾಣ್ತೀವಿ. ಒಂದು ಸಂಜಯನನ್ನ ಕಾಣ್ತೀವಿ, ಧೃತರಾಷ್ಟ್ರನನ್ನ ಕಾಣ್ತೀವಿ, ದುರ್ಯೋಧನನ ಕಾಣ್ತೀವಿ, ಅರ್ಜುನ ಮತ್ತು ಕೃಷ್ಣ. ಸೊ ಇಷ್ಟು ಜನರನ್ನ ಸಂವಾದವನ್ನ ಅದರಲ್ಲಿ ನಾವು ಕಾಣ್ತೀವಿ. ಇಷ್ಟು ಜನರ ಶ್ಲೋಕಗಳನ್ನ ಅದರಲ್ಲಿ ಕಾಣ್ತೀವಿ. ಹಾಗಾಗಿ ಈ ಭಗವದ್ಗೀತೆಯನ್ನು ನಾವು ಬದುಕಿನ ನೈಜ ಮೌಲ್ಯಗಳಾಗಿ ಹೇಗೆ ಅಳವಡಿಸ್ಕೊಳ್ಬೇಕು, ನಮ್ಮ ಬದುಕಿನಲ್ಲಿ ನಾವು ಪ್ರತಿನಿತ್ಯವಾಗಿ ದುಃಖ, ಅಶಾಂತಿ, ಸೆಳೆತ, ಹಾಗೆ ಒತ್ತಡಗಳನ್ನ, ಖಿನ್ನತೆಯನ್ನ, ಆತಂಕವನ್ನ, ಉದ್ವೇಗವನ್ನ, ಆವೇಗಗಳನ್ನ, ಅಥವಾ ಮಾನಸಿಕವಾಗಿರ್ತಕ್ಕಂಥ ವಿಫಲತೆಯನ್ನ, ಯಾತನೆಯನ್ನ, ಹಿಂಸೆಯನ್ನ, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಮಾನಸಿಕ ಆವೇಗಗಳನ್ನ ನಾವು ಅನುಭವಿಸ್ತಲೇ ಇರ್ತೀವಿ. ಸೊ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್ ಲೈಕ್ ಸ್ಟ್ರೆಸಸ್ ಅಂಡ್ ಸ್ಟ್ರೈನ್ಸ್. ಆದರೆ ಈ ಸ್ಟ್ರೆಸ್ಸು ಮತ್ತು ಸ್ಟ್ರೈನ್ಸ್ ಏನಿದೆ, ನಾವು ಒತ್ತಡ ಮತ್ತು ಆವೇಗಗಳ ಇಂಬ್ಯಾಲೆನ್ಸಸ್ ಏನಿದೆ, ಅದನ್ನ ನಮಗೆ ಪ್ರತಿನಿತ್ಯದಲ್ಲಿ ನೋಡಿ, ನಾವು ಒಂದು ಕೆಲಸ ಮಾಡ್ತೀವಿ, ಇಟ್ ರಿಕ್ವೈರ್ಸ್ ಕ್ರಿಯೇಟಿವಿಟಿ. ಆದರೆ ಅದನ್ನ ನಾವು ಸೈಂಟಿಫಿಕ್ ಥಿಂಕಿಂಗ್ ಆಗಬೇಕು, ಪ್ರೊಬ್ಯಾಬಿಲಿಟಿ ಥಿಂಕಿಂಗ್ ಆಗಬೇಕು, ಆಕ್ಟಿವ್ ಥಿಂಕಿಂಗ್ ಆಗಬೇಕು. ಹಾಗೆಯೇ ಆ ಥಿಂಕಿಂಗ್ ಏನಿರ್ಬೇಕಂತ ಹೇಳಿದ್ರೆ ಪಾಸಿಟಿವ್ ಆಗಿರಬೇಕು. ಹೀಗೆ ಹಲವಾರು ಆಯಾಮಗಳಲ್ಲಿ ನಮ್ಮ ಆಲೋಚನೆಗಳಿರ್ಬೇಕಾಗ್ತದೆ. ಅದನ್ನ ಭಗವದ್ಗೀತೆ ನಮ್ಗೆ ಹೇಗೆ ಕಲಿಸ್ಕೊಡ್ತದೆ, ಅದನ್ನು ನಾವು ಮೈಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ದಿಸ್ ಭಗವದ್ಗೀತಾ ಈಸ್ ನಥಿಂಗ್ ಬಟ್ ದಿ ಮೈಂಡ್ ಮ್ಯಾನೇಜ್ಮೆಂಟ್. ಅಂಡ್ ಇನ್ನೊಂದು ಅರ್ಥದಲ್ಲಿ ಈ ಎಲ್ಲ ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆಗಳೇನಿದೆ, ಆತಂಕ, ಉದ್ವೇಗ, ಒತ್ತಡ, ಇವೆಲ್ಲವೂ ಸಹಿತವಾಗಿ ಮಾನಸಿಕವಾಗಿರ್ತಕ್ಕಂಥ ಡಿಸಾರ್ಡರ್ಸ್ ಅಂತ ಹೇಳಿ ಕರಿತೀವಿ. ಇವುಗಳನ್ನ ರೋಗ ಅಂತಲೂ ಕರಿಬೋದು ಅಥವಾ ಡಿಸಾರ್ಡರ್ಸ್ ಅಂತ ಹೇಳಿ ಕರಿಬೋದು. ಅಂದ್ರೆ ದಿನನಿತ್ಯದ ವ್ಯವಹಾರಗಳಲ್ಲಿಯೂ ಸಹಿತವಾಗಿ ನಾವು ಈ ಮಾನಸಿಕವಾಗಿರ್ತಕ್ಕಂಥ ಡಿಸಾರ್ಡರ್ಸ್ ಅಂತ ಹೇಳಿದ್ರೆ, ಇದು ನನ್ನ ಕೈಯಲ್ಲಿ ಆಗೋದಿಲ್ಲ, ಅಥವಾ ಕೆಲಸಗಳನ್ನು ಮುಂದೂಡ್ತಕ್ಕಂಥದ್ದು, ಡಿಸಿಷನ್ ಎಲ್ಲ ಲೇಟಾಗಿ ತೆಗೆದುಕೊಳ್ತಕ್ಕಂಥದ್ದು, ಅಥವಾ ದೂರದೃಷ್ಟಿ ಇಲ್ಲದೆ ಇರತಕ್ಕಂಥದ್ದು, ಪ್ಲಾನ್ ಇಲ್ಲದೆ ಇರತಕ್ಕಂಥದ್ದು, ಲೀಡರ್ಶಿಪ್ ಇಲ್ಲದೆ ಇರತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಒಂದು ಸಾಮರ್ಥ್ಯಗಳಿಲ್ಲದೆ ಇದ್ದಾಗ ನಾವು ಈ ಜಗತ್ತಿನಲ್ಲಿ ಅಯಶಸ್ವಿ ಅಂತ ಹೇಳಿದ್ರೆ ಫೇಲ್ಯೂರ್ ಕಾನ್ಶಿಯಸ್ನೆಸ್ ಅಂತ ಹೇಳಿ ಕರಿತೀವಿ. ಆದರೆ ಭಗವದ್ಗೀತೆ ಈಸ್ ನಥಿಂಗ್ ಬಟ್ ದ ಸಕ್ಸಸ್ ಕಾನ್ಶಿಯಸ್ ಅಂತ ಹೇಳಿ ಕರಿಬೋದು. ಅಥವಾ ಇಟ್ ಈಸ್ ಒನ್ ಕೈಂಡ್ ಆಫ್ ದಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಒಂದು ಕಾರ್ಪೊರೇಟ್ ಜಗತ್ತಿನಲ್ಲಿ ನಾವು ಒಂದು ಮ್ಯಾನೇಜ್ಮೆಂಟ್ ಅನ್ನು ಹೇಗೆ ನಡೆಸ್ತೀವಿ, ಹ್ಯೂಮನ್ ರಿಸೋರ್ಸ್ ಅನ್ನ ಹೌ ವಿ ಆರ್ ಮ್ಯಾನೇಜಿಂಗ್ ಅಂಡ್ ಡೈರೆಕ್ಟಿಂಗ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಯುಟಿಲೈಸಿಂಗ್ ಅಂದ್ರೆ ಅದನ್ನೆಲ್ಲ ಹ್ಯೂಮನ್ ರಿಸೋರ್ಸ್ ಅನ್ನ ಹೇಗೆ ನಾವು ಮ್ಯಾನೇಜ್ ಮಾಡ್ತೀವಿ, ಅದರ ಎಲ್ಲ ಮೌಲ್ಯಗಳನ್ನ ಅಥವಾ ಅದರ ಎಲ್ಲ ರೀತಿಯಾಗಿರ್ತಕ್ಕಂತಹ ನಮ್ಮ ನಿರ್ದೇಶನಗಳನ್ನ ನಾವು ಭಗವದ್ಗೀತೆಯಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ತೆಗೆದುಕೊಂಡ್ರೆ, ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ನೋಡಪ್ಪ, ಯುದ್ಧ ಏನೋ ಆರಂಭವಾಗೋಕೆ ಎಲ್ಲರೂ ರೆಡಿಯಾಗಿದ್ದಾರೆ. ಆದರೆ ನನಗೆ ಗೊತ್ತಾಗಬೇಕಾಗಿದೆ, ಎದುರಾಳಿಯ ಇರ್ತಕ್ಕಂತಹ ಜನರು ಎಂಥವರಿದ್ದಾರೆ, ನನಗೆ ಶತ್ರುಗಳು ಯಾರಿದ್ದಾರೆ ನಾನು ನೋಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ನನ್ನ ರಥವನ್ನ ಈ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸುವಂತಾನೆ. ಸೊ ದಿಸ್ ಇಸ್ ದ ಗ್ರೇಟ್ ವ್ಯಾಲ್ಯೂ. ನನ್ನ ರಥವನ್ನ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು. ಈಗ ನಾವು ಈ ಕಾರ್ಪೊರೇಟ್ ಜಗತ್ತಿರ್ಬೋದು, ಅಥವಾ ನಮ್ಮ ಬದುಕಿನಲ್ಲಿರ್ಬೋದು, ಅಥವಾ ರಾಜಕಾರಣದಲ್ಲಿರ್ಬೋದು, ನಮ್ಮ ಎದುರಾಳಿ ಏನಿರ್ತಾನೆ, ಶತ್ರು ಏನಿರ್ತಾನೆ, ಅವನ ಸಾಮರ್ಥ್ಯವೂ ನಮಗೆ ಗೊತ್ತಿರಬೇಕಾಗ್ತದೆ, ಅವನ ದೌರ್ಬಲ್ಯವೂ ನಮಗೆ ಗೊತ್ತಿರಬೇಕಾಗ್ತದೆ. ಯಾವಾಗ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಗೊತ್ತಿದ್ದಾಗ ನಾವು ತಂತ್ರಗಾರಿಕೆಯನ್ನು ರೂಪಿಸಿ ನಾವು ವಿಜಯಶಾಲಿ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಅರ್ಜುನ ಈಸ್ ಎ ಗ್ರೇಟ್ ಲೀಡರ್. ಅವನೊಬ್ಬ ಸಮರ್ಥ ನಾಯಕನಾಗಿದ್ದಂಥವನು. ಅದಕ್ಕೋಸ್ಕರವಾಗಿಯೇ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿದಾಗ ನಮ್ಮ ಸೈನ್ಯದ ಸಾಮರ್ಥ್ಯ ಏನು, ಅವ್ರ ಸೈನ್ಯದ ಸಾಮರ್ಥ್ಯ ಏನು, ನಮ್ಮ ವೀಕ್ನೆಸ್ ಏನು, ಅವರ ವೀಕ್ನೆಸ್ ಏನು ಅಂತೇಳಿ ತಿಳ್ಕೊಳ್ಳಿಕ್ಕಾಗಿ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಆದರೆ ಈ ಮಧ್ಯದಲ್ಲಿ ರಥವನ್ನ, ಯಾಕಂದ್ರೆ ಕೃಷ್ಣ ಅವನನ್ನ ದೇವರು ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ರು ಸಹಿತವಾಗಿ ಅವನು ಸಾರಥಿಯಾಗಿದ್ದರಿಂದ ಅರ್ಜುನ ಹೇಳ್ದಂಗೆ ಕೇಳಬೇಕಾಗುತ್ತೆ. ಹಾಗಾಗಿ ಅವನು ರಥವನ್ನು ತೆಗೆದುಕೊಂಡು ಹೋಗಿ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಮಧ್ಯದಲ್ಲಿ ನಿಲ್ಲಿಸಿದಾಗ ಅವನಿಗೆ ಎದುರುಗಾಳಿ ಇರ್ತಕ್ಕಂಥವ್ರನ್ನ ನೋಡ್ತಾನೆ. ಇವ್ರದ್ದು ಕೇವಲ ಅವ್ರದ್ದು 11 ಅಕ್ಷೋಹಿಣಿ ಸೈನ್ಯ, ಇವ್ರದ್ದು ಕೇವಲ 7 ಅಕ್ಷೋಹಿಣಿ ಸೈನ್ಯ.
ಆದರೆ ಎದುರಾಳಿಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಮರ್ಥರೇ ಇರ್ತಾರೆ. ಭೀಷ್ಮ, ದ್ರೋಣ, ಹಾಗೇನೆ ಅಶ್ವತ್ಥಾಮ, ಕೃಪ. ಸೊ ಇಂತಹ ದೊಡ್ಡ ದೊಡ್ಡ ಮಹಾರಥಿಗಳನ್ನೇ ಎದುರುಗಡೆ ಕಾಣ್ತಾನೆ. ಆದರೆ ಅವನಿಗೇನು ಕಾಣಿಸಿದ್ದು? ಗುರುಗಳಾಗಿ ಕಾಣ್ತಾರೆ, ಸಹೋದರರಾಗಿ ಕಾಣ್ತಾರೆ, ಅಥವಾ ಬಂಧುಗಳಾಗಿ ಕಾಣ್ತಾರೆ. ಗುರುಗಳು, ಸಹೋದರರು, ಬಂಧುಗಳ ರೂಪದಲ್ಲಿ ನೋಡಿದಾಗ ಅವನ ಸಾಮರ್ಥ್ಯ ಎಲ್ಲೋ ಒಂದು ಕಡೆನಲ್ಲಿ ಕಡಿಮೆ ಆಗ್ಬಿಡ್ತದೆ ಅಥವಾ ವೀಕ್ ಆಗ್ಬಿಡ್ತದೆ. ಅಂದ್ರೆ ನಮ್ಮ ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ನಮ್ಮ ಎಮೋಷನ್ಸ್ ಮೇಲೆ ಅದು ಸಾಮರ್ಥ್ಯವನ್ನು ಹೊಂದಿರ್ತದೆ, ಶಕ್ತಿಯನ್ನು ಹೊಂದಿರ್ತದೆ. ನಮ್ಮ ಟ್ರಿಗರ್ ಆಗ್ತದೆ. ನಮ್ಮ ಎದುರುಗಡೆ ಇರ್ತಕ್ಕಂಥ ಸನ್ನಿವೇಶ ಘಟನೆಗಳು ನಮ್ಮ ಮಾನಸಿಕ ಸಾಮರ್ಥ್ಯ ಎಷ್ಟೇ ಇದ್ರೂ ಸಹಿತವಾಗಿ ಆ ಸನ್ನಿವೇಶ ಘಟನೆಗಳಿಗನುಸಾರವಾಗಿ ನಾವು ಟ್ರಿಗರ್ ಆಗಿ ಅದು ಯಾವುದು ವೀಕ್ನೆಸ್ ಆದರೂ ನಮಗೆ ಹೊರಗಡೆ ಬರ್ಬೋದು, ಅಥವಾ ಸಮರ್ಥತೆಯನ್ನು ಕೂಡಿರ್ತಕ್ಕಂಥ ಸಾಮರ್ಥ್ಯವಾದರೂ ಹೊರಗಡೆ ಬರ್ಬೋದು. ಹಾಗಾಗಿ ಅವರನ್ನು ನೋಡಿದಾಗ ಅದು ಟ್ರಿಗರ್ ಆಗಿ ಅವನಿಗೇನಾಗುತ್ತೆ ಅಂದರೆ ಮೆಂಟಲ್ ಬ್ಯಾಲೆನ್ಸ್ ಅನ್ನು ಅವನು ಕಳ್ಕೊಳ್ತಾನೆ, ಮಾನಸಿಕವಾಗಿರ್ತಕ್ಕಂಥ ಸಮತೋಲತೆಯನ್ನು ಕಳ್ಕೊಳ್ತಾನೆ. ಯಾಕೆಂದರೆ ಗುರುಗಳನ್ನು, ಬಂಧುಗಳನ್ನು ಅಥವಾ ಸಹೋದರರನ್ನ ನಾನು ಸಾಯಿಸಬೇಕಾ ಅಂತ ಒಂದು ಪ್ರಶ್ನೆ ಅವನಿಗೆ ಕಾಡ್ತಾ ಹೋಗ್ತದೆ. ಯಾವಾಗ ಅವನಿಗೆ ಕಾಡ್ತಾ ಹೋಗ್ತದೆ ಆಗ ನಿಧಾನವಾಗಿ ಅವನ ಕೈಯಲ್ಲಿರ್ತಕ್ಕಂಥ ಗಾಂಡೀವ ಕೆಳಗಡೆ ಬೀಳ್ತದೆ, ಅವನಿಗೆ ಬೆವರು ಬರ್ತದೆ, ಅವನು ನಿಂತ್ಕೊಳ್ಳಿಕ್ಕಾಗಲ್ಲ, ಕುಸಿದು ಕೆಳಗಡೆ ಕೂತ್ಕೊಳ್ತಾನೆ. ಆಗ ಕೃಷ್ಣ ನೋಡ್ತಾನೆ, ಏನಂತ ಹೇಳಿ ಇವನಿಗೆ ಆಗಿರ್ತಕ್ಕಂತಹ ಮಾನಸಿಕವಾಗಿರ್ತಕ್ಕಂಥ ವಿಹ್ವಲತೆ, ಖಿನ್ನತೆ, ಆತಂಕ, ಉದ್ವೇಗ, ಸೆಳೆತ, ಒತ್ತಡ, ಹೀಗೆ ಅನೇಕ ರೋಗಗಳು, ಮೆಂಟಲ್ ಡಿಸಾರ್ಡರ್ಸ್ ಅಂತ ಹೇಳಿ ಕರಿತೀವಿ. ಅದು ನಾವು ಈ ಕಾಲದಲ್ಲಿಯೂ ಇರ್ತದೆ. ನಾವೊಂದು ಕಾರ್ಪೊರೇಟ್ ಅಥವಾ ಸರ್ಕಾರಿ ಅಥವಾ ಇನ್ಯಾವುದೇ ಪ್ರೈವೇಟ್ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಎದುರಾಳಿಯನ್ನು ನೋಡಿ ನಮಗೆ ಪ್ರತಿನಿತ್ಯವೂ ಸಹಿತವಾಗಿ ಈ ಆವೇಗಗಳಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗಾಗಿನ ನಾವು ಈ ವ್ಯತ್ಯಾಸಗಳನ್ನು ಸರಿಪಡಿಸಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಸೊಲ್ಯೂಷನ್ ಅನ್ಸಂದ್ರೆ ಭಗವದ್ಗೀತೆ. ಹಾಗಾಗಿ ಅರ್ಜುನನನ್ನ ಒಂದು ಪ್ರತಿನಿಧಿಯಾಗಿ ಇಟ್ಕೊಂಡು ಇಡೀ ನಮ್ಮ ಯುವ ಸಮುದಾಯಕ್ಕೆ ಅಥವಾ ಎಲ್ರಿಗೂ, ಇದು ಯಾರಿಗೇ ಆಗ್ಲಿಡು, ಭಗವದ್ಗೀತೆ ಅನ್ನೋದೊಂದು ಜ್ಞಾನಾಮೃತ. ಅದನ್ನ ನೀವು ಯಾವ ದೃಷ್ಟಿಕೋನದಿಂದಲಾದ್ರೂ ನೋಡಿ, ಅದನ್ನ ನೀವು ಮುಕ್ತಿಯ ಮಾರ್ಗಾಂತಲ, ಜೀವನ್ಮುಕ್ತಿಯ ಮಾರ್ಗಾಂತಲಾದ್ರೂ ನೋಡಿ, ಅಥವಾ ಇದನ್ನೊಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗೋದ್ರ ನೋಡಿ, ಸೈಕಲಾಜಿಕಲ್ ಡಿಸಾರ್ಡರ್ ಆಗಿ ನೋಡಿ, ಅಥವಾ ಆಧ್ಯಾತ್ಮಿಕ ಮೌಲ್ಯಗಳ ಸಾಧಕರಾಗಿ ಫಿಲಾಸಫಿ ದೃಷ್ಟಿಯಿಂದಲಾದ್ರೂ ನೋಡಿ. ಹೀಗೆ ಫಿಲಾಸಫಿ ಆಗಿ ನೋಡ್ಬೋದು, ಮ್ಯಾನೇಜ್ಮೆಂಟ್ ಆಗಿ ನೋಡ್ಬೋದು, ಅಥವಾ ಒಂದು ವೈರಾಗ್ಯ ನಿವೃತ್ತಿ ಮಾರ್ಗದಲ್ಲಿ ನೋಡ್ಬೋದು, ಇಲ್ಲ ಆಧ್ಯಾತ್ಮಿಕ ಮೌಲ್ಯಗಳ ರೂಪದಲ್ಲಿ. ಇಲ್ಲಿ ಪ್ರಕೃತಿ, ಪುರುಷ ಮತ್ತು ಪರಮಾತ್ಮರ ಸಂಪೂರ್ಣ ವಿಶ್ಲೇಷಣೆ. ಪ್ರಕೃತಿ ಅಂದ್ರೇನು, ಪುರುಷ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಆತ್ಮನಿಗೂ ಪರಮಾತ್ಮಕ್ಕೂ ಇರತಕ್ಕಂಥ ಭೇದ ಅಭೇದ ಸಂಬಂಧಗಳೇನು, ಅಥವಾ ಪರಮಾತ್ಮನೊಂದಿಗೆ ನಮ್ಮ ಮನಸ್ಸನ್ನು ಹೇಗೆ ಜೋಡಿಸೋದು, ಹೀಗೆ ಇಡೀ ಒಂದು ಆಧ್ಯಾತ್ಮಿಕ ಮೌಲ್ಯಗಳ ಸಾರವನ್ನ ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಏನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಭಗವಂತ ಮಧುಬನದಲ್ಲಿ ಬಂದು ವಿಶೇಷವಾಗಿ ಬ್ರಹ್ಮ ತಂದೆಯ ಶರೀರದಲ್ಲಿರ್ಬೋದು ಅಥವಾ ಗುಲ್ಜಾರ್ ದಾದಿಯ ತನದಲ್ಲಿ ಏನು ಮುರಳಿಗಳನ್ನು ನುಡಿಸಿದ್ದಾರೆ ಸರಳವಾಗಿ, ಆ ಮೌಲ್ಯಗಳನ್ನು ನಾವು ಭಗವದ್ಗೀತೆಯಲ್ಲಿ ಕೇಳೋದು. ನಿಜವಾದಂತಹ ಭಗವದ್ಗೀತೆ ಮುರಳಿಯಾಗಿದೆ, ಅದಕ್ಕೇನು ಎರಡನೇ ಮಾತಿಲ್ಲ, ಅದಕ್ಕೇನು ಅಪವಾದ ಇಲ್ಲ. ಯಾಕೆಂತ ಹೇಳಿದ್ರೆ ಮುರಳಿಯ ಸಾರವನ್ನು ಇಟ್ಕೊಂಡು ಇಲ್ಲಿಯೇ ಇದ್ದಂತಹ ಯಾರು ಜಗದೀಶ್ ಬಾಯ್ ಇರ್ಬೋದು ಅಥವಾ ಬ್ರಿಜ್ಮೋಹನ್ ಇರ್ಬೋದು ಅಥವಾ ಬೇರೆ ಬೇರೆ ಯಾರೇ ಇರ್ಬೋದು, ಯಾರೋ ಒಬ್ರು ಇದರ ಒಂದು ಮೌಲ್ಯಗಳನ್ನ ಪುನರ್ಜನ್ಮ ಪಡೆದಾಗ, ಯಾವಾಗ ಸತ್ಯ ತ್ರೇತ ದ್ವಾಪರದ ನಂತರವಾಗಿ ಅಲ್ಲಿ ವೇದವ್ಯಾಸರಾಗಿ ಜನ್ಮ ಪಡೆದು ಇದೇ ಜ್ಞಾನವನ್ನ ಅದನ್ನ 18 ಪುರಾಣಗಳು ಮತ್ತು ವೇದಗಳು ಜೊತೆನಲ್ಲಿ ಈ ಭಗವದ್ಗೀತೆಯನ್ನ ಜಗತ್ತಿನ ಜನರಿಗೆ ಕೊಟ್ಟಿದ್ದು. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ವೇದಗಳು, ವೇದಾಂತ, ಹಾಗೇನೆ ಉಪನಿಷತ್ತುಗಳೇನಿದೆ ಅಥವಾ ಬ್ರಹ್ಮಸೂತ್ರಗಳಂತೇಳಿ ನಾವು ಕರಿತೀವಿ. ವೇದ, ವೇದಾಂತ, ಬ್ರಹ್ಮಸೂತ್ರಗಳನ್ನ ಅವುಗಳನ್ನು ನಾವು ನಿವೃತ್ತಿ ಮಾರ್ಗ ಅಂತ, ಅಂದ್ರೆ ಜಗತ್ತನ್ನು ಬಿಟ್ಬಿಡ್ಬೇಕು, ಜಗತ್ತು ದುಃಖವಾಗಿದೆ, ಹಾಗಾಗಿ ದುಃಖಮಯ ಜಗತ್ತನ್ನು ಬಿಟ್ಟು ನಾವು ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಅನ್ನೋದನ್ನ ಬೋಧನೆ ಮಾಡ್ತಿದೆ. ಆದರೆ ವೇದವ್ಯಾಸರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಪ್ರವೃತ್ತಿ ಮಾರ್ಗದವ್ರಿಗೆ ಬೋಧಿಸ್ಬೇಕಾಯ್ತು. ಹಾಗಾಗಿ ಭಗವದ್ಗೀತೆ ಅನ್ನೋದು ನಿವೃತ್ತಿ ಮಾರ್ಗದವ್ರಿಗಲ್ಲ, ಅದು ಪ್ರವೃತ್ತಿ ಮಾರ್ಗದವ್ರು, ಯಾರು ಸಂಸಾರದಲ್ಲಿ ಇದ್ಕೊಂಡೇ ಸಾಧನೆಯನ್ನ ಮಾಡ್ತಕ್ಕಂಥವ್ರಿಗೆ. ಜೊತೆಯಲ್ಲಿ ಈ ಜಗತ್ತು ದುಃಖಮಯವಾಗಿಲ್ಲ, ಈ ಜಗತ್ತು ಸುಖಮಯವಾಗಿರ್ತಕ್ಕಂಥದ್ದು. ನಾವು ಮಾಡ್ತಕ್ಕಂತಹ ಕರ್ಮಗಳಲ್ಲಿ ಅಥವಾ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ, ಉದ್ಯೋಗಗಳಲ್ಲಿ, ವ್ಯವಹಾರಗಳಲ್ಲಿ, ಸಂಸಾರದಲ್ಲಿ ಹೇಗೆ ಅಸ್ಥೆಟಿಕ್ ಅಂತ ಹೇಳಿ ಕರಿತೀವಿ ಫಿಲಾಸಫಿಯಲ್ಲಿ. ಅಸ್ಥೆಟಿಕ್ ಅಂದ್ರೆ ಸೌಂದರ್ಯ, ಬ್ಯೂಟಿ ಅಂತ, ಲೈಫ್ ಬ್ಯೂಟಿ ಅಂತೇಳಿ. ಅಂದ್ರೆ ಅದನ್ನ ನಾವು ಹೇಗೆ
ಆ ಸೌಂದರ್ಯ ಪ್ರಜ್ಞೆಯನ್ನ ರೂಪಿಸ್ಕೊಳ್ಬೇಕು ಅನ್ನೋದನ್ನ ಭಗವದ್ಗೀತೆ ನಮಗೆ ಕಲಿಸ್ಕೊಡ್ತದೆ. ಅಂದ್ರೆ ಈಗ ಅರ್ಜುನನಿಗಾಗಿರ್ತಕ್ಕಂಥ ಮೆಂಟಲ್ ಡಿಸಾರ್ಡರ್ಸ್ ಏನಿದೆ, ಜಗತ್ತಿನ ಎಲ್ಲ ಜನರಿಗೂ ಮೆಂಟಲ್ ಡಿಸಾರ್ಡರ್ಸ್ ಆಗ್ತದೆ. ಹಾಗಾಗಿ ನಾವು ಮೊದಲನೇ ಅಧ್ಯಾಯ ಮೆಂಟಲ್ ಡಿಸಾರ್ಡರ್ಸ್ ಅನ್ನು ನಮಗೆ ತಿಳಿಸ್ಕೊಡ್ತದೆ. ಹಾಗಾಗಿ ಇದಕ್ಕೆ ಕಾರಣ ಏನು ಅಂತಂದ್ರೆ ನಾವು ತಿಳಿದುಕೊಂಡಂತಹ ತಪ್ಪು ಕಲ್ಪನೆಗಳು ಇದಕ್ಕೆ ಕಾರಣ ಅಂತ. ಸೊ ದಟ್ ಈಸ್ ನಾವು ರಾಂಗ್ ಇಂಟರ್ಪ್ರಿಟೇಷನ್ ಆಫ್ ದಿ ಲೈಫ್ ಅಂತೇಳಿ, ಅಂದ್ರೆ ನಮ್ಮ ಬದುಕನ್ನ ತಪ್ಪಾಗಿ ಅರ್ಥೈಸ್ಕೊಂಡಿರ್ತಕ್ಕಂಥದ್ದೇ ಈ ಎಲ್ಲ ಉದ್ವೇಗಗಳಿಗೆ, ಆವೇಗಗಳಿಗೆ ಕಾರಣ ಆಗ್ತದೆ. ಹಾಗಾದ್ರೆ ನಾವೇನು ತಿಳ್ಕೊಳ್ಬೇಕು, ಯಾವುದನ್ನು ತಿಳ್ಕೊಳ್ಬೇಕು, ಯಾವುದನ್ನು ಸ್ಪಷ್ಟೀಕರಣ ಮಾಡ್ಕೊಳ್ಬೇಕು, ಆಗ ನಾವು ಈ ಎಲ್ಲ ಮೆಂಟಲ್ ಡಿಸಾರ್ಡರ್ಸಿಂದ ಹೊರಗಡೆ ಬರ್ತೀವಿ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಎರಡನೇ ಅಧ್ಯಾಯ ಪೂರ್ಣವಾಗಿ ಶರೀರ ಮತ್ತು ಆತ್ಮನಿಗಿರ್ತಕ್ಕಂಥ ಭೇದ ಅಭೇದ ಸಂಬಂಧಗಳನ್ನು ವಿವರಿಸ್ತದೆ. ಅಂದರೆ ಅರ್ಜುನ ಹೇಳ್ತಾನೆ ಕೃಷ್ಣ, ನೋಡು ನೀನು ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿದೀಯ, ಇವರೆಲ್ಲರನ್ನೂ ನೀನು ಶರೀರ ಅಂತ ಹೇಳ್ತೀರಿ. ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯ ವಿಧೀಯತೆ ಏತದ್ಯೋ ವೇತ್ಯತಾಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿಧ ಅಂತ. ಆದರೆ ಬಾಬಾರವರು ಬಹಳ ಸರಳವಾಗಿ ಹೇಳ್ತಾರೆ ನಮಗೆ, ನೀನು ಆತ್ಮ ಇದೆಯಾ, ನೀನು ಎರಡು ಹುಬ್ಬುಗಳ ಮಧ್ಯದಲ್ಲಿ ಕುಳಿತಿದ್ಯಾ, ನೀನು ಜ್ಯೋತಿ ಸ್ವರೂಪ ಇದೆಯಾ ಅಂತೇಳಿ ಬಹಳ ಸರಳವಾಗಿ ಬಾಬಾರವರು ನಮ್ಮದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ, ಅಂದರೆ ನಮ್ಮ ಬದುಕಿನ ಭಾಷೆಯಲ್ಲಿ, ಸ್ಥಳೀಯ ಭಾಷೆಯಲ್ಲಿ ನಮಗೆ ವಿವರಣೆಯನ್ನು ಕೊಡ್ತಾರೆ. ಆದರೆ ಇದನ್ನೇ ವೇದವ್ಯಾಸರು ಸಂಸ್ಕೃತದಲ್ಲಿ ವಿವರಿಸ್ತಾ ಹೋಗ್ತಾರೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರ ಅಂದರೆ ಕೌಂತೆಯ ಅಂದರೆ ಅರ್ಜುನನ್ಗೆ ಹೇಳ್ತಾನೆ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ. ಅಂದರೆ ಇದು ಒಂದು ನಾಟಕ, ಇದೊಂದು ಡೈಲಾಗ್. ಅಂದರೆ ಡೈಲಾಗನ್ನು ಕೃಷ್ಣನಿಂದ ಉತ್ತರಗಳನ್ನು ಹೇಳಿಸ್ತಾರೆ. ಇಲ್ಲಿ ಧೃತರಾಷ್ಟ್ರನು ಒಂದು ಪ್ರಶ್ನೆಯನ್ನು ಅಷ್ಟೇ ಕೇಳ್ತಾನೆ, ಅಂದರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಯುತ್ಸವ ಮಾಮಕಃ ಪಾಂಡವಶ್ಚೈವ ಕಿಂ ಕುರುಮತ್ ಸಂಜಯ್. ಈ ಒಂದು ಶ್ಲೋಕವನ್ನು ಮಾತ್ರ, ಪ್ರಥಮ ಶ್ಲೋಕವನ್ನು ಧೃತರಾಷ್ಟ್ರ ಹೇಳ್ತಾನೆ. ಅಂದರೆ ಅವನು ನೋಡಿ, ಭಗವದ್ಗೀತೆಯನ್ನು ನೀವು ಡಿಟೇಲಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರತಿಯೊಂದು ಶ್ಲೋಕವೂ ನಮಗೆ ಜ್ಞಾನಾನುಭವಗಳು ನೀಡ್ತದೆ, ಮೌಲ್ಯಗಳು ನೀಡ್ತದೆ. ನೋಡಿ, ಧೃತರಾಷ್ಟ್ರ ಅವನು ಯಾರ ಪ್ರತೀಕ? ಅವನು ಒಂದು ರೀತಿಯ ರಾಂಗ್ ಇಂಟರ್ಪ್ರಿಟೇಷನ್ ಅಥವಾ ಬದುಕನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವವರ ವಿವೇಕ ಶೂನ್ಯನ ಒಂದು ಪರಿಕಲ್ಪನೆ ಧೃತರಾಷ್ಟ್ರ. ಹಾಗಾಗಿ ಧೃತರಾಷ್ಟ್ರಕ್ಕೆ ಹೇಳ್ತಾರೆ, ನಮ್ಮವರು ಮತ್ತು ಶತ್ರುಪಾಳ್ಯದಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರು ಅಂತೇಳಿ ಹೇಳು ಅಂತಾನೆ. ಅಂದರೆ ನಮ್ಮವರು ಅಂದರೆ ಪಾಂಡವರು, ಶತ್ರುಪಾಳ್ಯ ಅಂದರೆ ಪಾಂಡವರು ಅವನ ತಮ್ಮನ ಮಕ್ಕಳಾದರೂ ಸಹಿತ ಬೇರೆಯವರು ಶತ್ರುಗಳು ಅಂತೇಳಿ ಗುರುತಿಸ್ತಾನೆ. ಅಂದರೆ ಇಲ್ಲಿ ಮನುಷ್ಯ ತನ್ನ ನಿಜ ಬದುಕಿನಲ್ಲಿಯೂ ಸಹಿತವಾಗಿ ಅದೇ ಗುರುತಿಸ್ತಾನೆ, ನಮ್ಮವರು ಬೇರೆ, ಬೇರೆಯವರು. ಅಂದರೆ ವಸುದೇವ ಕುಟುಂಬಕಂ ಅಂತಕ್ಕಂಥ ಒಂದು ಕಲ್ಪನೆ ಇಲ್ಲ ಇಲ್ಲಿ. ಹಾಗಾಗಿ ಪ್ರತಿಯೊಂದು ಶ್ಲೋಕವೂ ನಮಗೆ ಮೌಲ್ಯಗಳನ್ನು ಬೋಧಿಸ್ತದೆ. ಅದೇನಿಲ್ಲ, ನಾನು ಒಟ್ಟಾರೆಯಾಗಿ ತಿಳಿಸ್ತೀನಿ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಶ್ಲೋಕವೂ ನಮಗೆ ಮೌಲ್ಯಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಮಾಡ್ತದೆ. ಇಡೀ 1ನೇ ಅಧ್ಯಾಯ ಏನಿದೆ, ನಮ್ಮ ಜೀವನದಲ್ಲಿ, ಅದು ಸಾಂಸಾರಿಕ ಜೀವನ ಇರ್ಬೋದು ಅಥವಾ ನಮ್ಮ ಉದ್ಯೋಗ ಅಥವಾ ವ್ಯವಹಾರದ ಬದುಕಿರ್ಬೋದು, ಈ ಎಲ್ಲ ಬದುಕಿನಲ್ಲಿಯೂ ನನಗೆ ಮೆಂಟಲ್ ಡಿಸಾರ್ಡರ್ಸ್ ಇದೆ. ಹಾಗಾಗಿ ಮೆಂಟಲ್ ಡಿಸಾರ್ಡರ್ಸ್ಗೆ ಏನು ಕಾರಣ ಅನ್ನೋದನ್ನ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ ಅದರಲ್ಲಿ ಏನು ತಿಳಿಸ್ಕೊಡ್ತಾನೆ ಅಂತ ಹೇಳಿದ್ರೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯ ವಿಧೀಯತೆ ಏತದ್ಯೋ ವೇತಿತಾಂ ಪ್ರಾಹುಃ ಕ್ಷೇತ್ರಜ್ಞ ಇತ್ತಿದೆ. ಇದನ್ನು ನೀನು ಅರ್ಥ ಮಾಡ್ಕೋ ಅರ್ಜುನ. ಕ್ಷೇತ್ರ ಬೇರೆ, ಕ್ಷೇತ್ರಜ್ಞ ಬೇರೆ, ಪ್ರಕೃತಿ ಬೇರೆ, ಆತ್ಮ ಬೇರೆ ಅಂತೇಳಿ. ಅಂದ್ರೆ ಈ ಶರೀರ ಏನಿದೆ ಕ್ಷೇತ್ರ ಅಂತ ಹೇಳಿ ಕರೆಯಲಾಗ್ತದೆ. ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲಿ ಪಾತ್ರ ಮಾಡ್ಲಿಕ್ಕೋಸ್ಕರವಾಗಿ ಇರ್ತಕ್ಕಂಥ ಒಂದು ರೂವಾರಿ ಮಾಧ್ಯಮವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಈ ಶರೀರದ ಒಡೆಯ ಅಥವಾ ಶರೀರವನ್ನ ನಿಯಂತ್ರಿಸಿ ನಿರ್ದೇಶಿಸಿ ಶರೀರದ ಮೂಲಕ ಪಾತ್ರವನ್ನು ಮಾಡೋದು. ಅಂದ್ರೆ ಶರೀರ ಪಾತ್ರ ಮಾಡ್ತಾ ಇಲ್ಲ, ಶರೀರದ ಒಳಗೆ ಚೈತನ್ಯ ಶಕ್ತಿ ಇದೆ, ಆ ಚೈತನ್ಯ ಶಕ್ತಿ ಪಾತ್ರವನ್ನು ಮಾಡ್ತಿದೆ. ಹಾಗಾಗಿ ಕ್ಷೇತ್ರ ಅಂದ್ರೆ ಶರೀರ, ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಈ ಶರೀರದಲ್ಲಿರ್ತಕ್ಕಂಥ ಆತ್ಮ ಅಥವಾ ನೀನೇ ಅನ್ನೋದನ್ನ ಅವನು ತಿಳಿಸ್ತಾನೆ. ಹಾಗಾಗಿ ಜಾತಶಃ ಧ್ರುವಂ ಮೃತ್ಯು ಧ್ರುವಂ ಅನ್ನತಕ್ಕಂಥ ಒಂದು ಶ್ಲೋಕದಲ್ಲಿ ಅವನು ಹೇಳ್ತಾನೆ, ಅಂದ್ರೆ ಹುಟ್ಟಿದವನಿಗೆ ಮರಣವು, ಮರಣ ಹೊಂದಿದವನಿಗೆ ಜನನವು ನಿಶ್ಚಿತವು. ಇದರಿಂದ ಅರ್ಥ ಮಾಡ್ಕೊಳ್ಬೇಕು, ನೀನು ಯುದ್ಧ ಮಾಡು, ಯುದ್ಧ ಮಾಡದೇ ಇರು, ಈ ಜನರಂತೂ ಸಾಯೋದು ನಿಶ್ಚಿತವಾಗಿರ್ತದೆ. ಯುದ್ಧಕೃತ ನಿಶ್ಚಯ ಅಂತ ಹೇಳ್ತಾನೆ. ಅಂದ್ರೆ ಯುದ್ಧ ಆಗೋದಂತೂ ನಿಶ್ಚಯ. ನೀನು ಯುದ್ಧ ಮಾಡ್ತೀಯೋ, ಯುದ್ಧದಿಂದ ಹೊರಗಡೆ ಹೋಗ್ತೀಯೋ ಅಥವಾ ಏನ್ ಮಾಡ್ತೀಯೋ, ಅಥವಾ ಈ ಎರಡೂ ಸೈನ್ಯಗಳ ನಡುವೆ ಯುದ್ಧ ಆಗೋದಂತ ನಿಶ್ಚಿತ. ಯುದ್ಧ ಆಗದೇ ಇದ್ರೂ ಸಹಿತವಾಗಿ ಇವರು ಸತ್ತೋಗ್ತಾರೆ. ಇದು ಬಾಲ್ಯ ಯೌವನ ವೃದ್ಧಾವಸ್ಥೆಯಲ್ಲಿ ಬಂದು ಕೌಮಾರಂ ಯೌವನಂಜರ ತಥ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಮಹೇತಿ ಅಂತ ಹೇಳ್ತದೆ. ಅಂದ್ರೆ ಈ ಎಲ್ಲರೂ ಸಹಿತವಾಗಿ ಈ ಶರೀರದ ಜೀರ್ಣಾವಸ್ಥೆಗೆ ಬಂದಾಗ, ಜೀರ್ಣ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ, ಅಂದ್ರೆ ಜೀರ್ಣಾವಸ್ಥೆಗೆ ಬಂದಾಗ ಇವರೆಲ್ಲರೂ ಸಾಯ್ತಾರೆ. ನೀನು ಸಾಯಿಸದೆ ಇರು,
ಈ ಶರೀರ ಏನಿದೆ ವಿನಾಶಿ ಅನ್ನುವುದನ್ನ ಅದರಲ್ಲಿ ಸ್ಪಷ್ಟಪಡಿಸ್ತಾ ಹೋಗ್ತಾನೆ. ಎಲ್ಲ ಶ್ಲೋಕಗಳು ಅದನ್ನೇ ಹೇಳ್ತಾ ಹೋಗ್ತದೆ ಆರಂಭದಲ್ಲಿ. ಅಂದ್ರೆ ಈ ಶರೀರವು ವಿನಾಶ ಆಗ್ತಕ್ಕಂಥದ್ದು, ಪರಿವರ್ತನಾಶೀಲವಾಗಿರ್ತಕ್ಕಂಥದ್ದು. ಚೇಂಜ್ ಇಸ್ ದಿ ಲಾ ಆಫ್ ಲೈಫ್. ಅಂದ್ರೆ ಈ ಜಗತ್ತಿನಲ್ಲಿ ಪರಿವರ್ತನೆ ಜಗದ ನಿಯಮ. ಇದನ್ನು ನೀನು ಅರ್ಥ ಮಾಡ್ಕೊಳ್ಳೋಣ. ಆದರೆ ನೀನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ವಿನಾಶಿ ಶರೀರವನ್ನಲ್ಲ, ಅವಿನಾಶಿಯಾಗಿರ್ತಕ್ಕಂಥ ಆತ್ಮನನ್ನು ನೀನು ಅರ್ಥ ಮಾಡ್ಕೋ. ಭೀಷ್ಮ ಆಗ್ಲಿ, ದ್ರೋಣ ಆಗ್ಲಿ, ಕೃಪ ಆಗ್ಲಿ, ಯಾರಾಗ್ಲಿ ವಯಸ್ಸಾದ್ಮೇಲೆ ಅವ್ರ ಶರೀರ ಬಿಡಲೇಬೇಕು, ಸತ್ತೋಗ್ತಾರೆ, ಈ ಶರೀರ ವಿನಾಶ ಆಗ್ತದೆ. ಆದ್ರೆ ಒಳಗೆ ಸುಳಿವಾತ್ಮನು ಏನಾಗಿದ್ದಾನೆ, ಅದಕ್ಕೋಸ್ಕರ ಶರಣರು ಹೇಳ್ತಾರೆ, ಒಳಗೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮದ ಅಂತೇಳಿ. ಅದನ್ನೇ ಇನ್ನೊಬ್ಬ ಶರಣ ಹೇಳ್ತಾರೆ, ಹಾಲು ನೀರಿನ ಒಳಗೆ ಹಂಸ ಬಿಚ್ಚ ಬಲದು, ಆತ್ಮ ಶರೀರನ ಒಳಗೆ ಭಗವಂತ ಕೂಡಲ ಸಂಗಮ ದೇವ ನೀವು ಮಾತ್ರ ಬಿಚ್ಚಕ್ಕೆ ಸಾಧ್ಯ ಅಂತೇಳಿ. ಏನೇ ಇರಲಿ, ಇದನ್ನ ಇನ್ನೊಂದು ಅರ್ಥದಲ್ಲಿ ಭಗವದ್ಗೀತೆ ಏನ್ ಹೇಳ್ತದೆ, ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈದಂ ಕ್ಲೇರಿಯಂತ್ಯಾಪ್ಯೋನು ಶೋಷೇತಿ ಮಾಡ್ತಾರೆ. ಬಾಬಾರವರು ನಮಗೆ ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ, ಆತ್ಮ ಅಂದ್ರೆ ಏನು, ಜ್ಯೋತಿ ಸ್ವರೂಪ. ಇದರ ಲಕ್ಷಣ ಏನು, ವಾಟ್ ಈಸ್ ದ ಆರ್ಗನೈಸೇಷನ್, ಸ್ಟ್ರಕ್ಚರ್ ಅಂಡ್ ಎಕ್ಸಿಸ್ಟೆನ್ಸ್ ಆಫ್ ದಿ ಸೋಲ್ ಅನ್ನೋದನ್ನ ಪರಮಾತ್ಮ ಬಹಳ ಸಿಂಪಲ್ ಆಗಿ ಹೇಳ್ತಾರೆ. ಆರ್ಜರ ಅಮರ ಅವಿನಾಶಿ, ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರ ಪಡ್ಕೊಳ್ತದೆ. ವಾಟ್ ಈಸ್ ದ ಆರ್ಗನೈಸೇಷನ್, ಇಟ್ ಈಸ್ ಅಂದ್ರೆ ಇಟ್ ಈಸ್ ಹ್ಯಾವಿಂಗ್ ದಿ 3 ಫ್ಯಾಕಲ್ಟೀಸ್ ಅಂತ. ಅಂದ್ರೆ ಇದು 3 ಶಕ್ತಿಗಳನ್ನ ಒಳಗೊಂಡಿದೆ. ಒನ್ ಈಸ್ ಕಾಲ್ಡ್ ಈಸ್ ಇಂಟೆಲೆಕ್ಟ್ ಅಂತೇಳಿ, ಆಲೋಚನೆ ಮಾಡ್ತಕ್ಕಂಥ ಶಕ್ತಿ, ವಿವೇಚನೆ ಮಾಡ್ತಕ್ಕಂಥ ಶಕ್ತಿ, ಹಾಗೇನೆ ರೆಕಾರ್ಡ್ ಅಂದ್ರೆ ದಾಖಲೆ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನು ಆತ್ಮ ಹೊಂದಿದೆ ಅಂತ ಬಾಬಾರವ್ರು ಹೇಳ್ತಾರೆ. ಅದನ್ನೇ ಭಗವದ್ಗೀತೆ ಇನ್ನೊಂದು ಅರ್ಥದಲ್ಲಿ ಸಂಸ್ಕೃತದಲ್ಲಿ ಹೇಳ್ತದೆ ಅಂತ, ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕ ನಜೇಂದಂ ಕ್ಲೇದಿ ಅಂತ್ಯಾಪ್ಯೋನು ಶೋಷಯತಿ ಮಾರತಃ ಅಂತ. ಅಂದ್ರೆ ಈ ಆತ್ಮನನ್ನ ಯಾರೂ ವಿನಾಶ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ಪ್ರಕೃತಿಗೂ ಮತ್ತು ಪುರುಷನಿಗೂ, ಅಂದ್ರೆ ಆತ್ಮನಿಗೂ ಪ್ರಕೃತಿಗೂ ಇರ್ತಕ್ಕಂಥ ಸಂಬಂಧದ ಪರಿಕಲ್ಪನೆಯನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಈ ಪ್ರಕೃತಿ ಪರಿವರ್ತನಾಶೀಲವಾಗಿರ್ತಕ್ಕಂಥದ್ದು, ಇಟ್ ಈಸ್ ಎ ಫಿಸಿಕ್ಸ್, ಬಟ್ ಆತ್ಮ ಇಸ್ ಎ ಮೆಟಾಫಿಸಿಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅಭೌತಿಕವಾಗಿರ್ತಕ್ಕಂಥ ಶಕ್ತಿ. ಆದರೆ ಇದನ್ನ ಈ ಭೌತಿಕ ಶಕ್ತಿಗಳಂತ ನೀರು ಅಥವಾ ಗಾಳಿ ಆಗಿರ್ಬೋದು, ಬಿಸಿಲಾಗಿರ್ಬೋದು, ಇನ್ಯಾವುದೇ ಬೆಂಕಿ ಆಗಿರ್ಬೋದು, ಇದ್ಯಾವುದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಸ್ತ್ರ ಶಸ್ತ್ರಗಳಿಂದಲೂ ವಿಭಾಜಿಸ್ಲಿಕ್ಕೆ ಬರಲಿಲ್ಲ. ಅಲ್ಲಿ ಇನ್ನೊಂದು ವಿಷಯವನ್ನ ಹೇಳಲಾಗ್ತದೆ, ಇದು ಅವಿಭಾಜ್ಯ, ಅಂದ್ರೆ ಆತ್ಮನನ್ನು ವಿಭಾಗಿಸ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಆತ್ಮ ಒಂದೇ ಇರ್ತದೆ ಹೊರತು ಇಟ್ಸ್ ಎಕ್ಸಿಸ್ಟೆನ್ಸ್ ಇಸ್ ಯೂನಿಕ್ ಅಂತ. ಅಂದ್ರೆ ಇದು ಅದ್ವಿತೀಯವಾಗಿರ್ತಕ್ಕಂಥ ಅಸ್ತಿತ್ವವನ್ನು ಪಡೆದಿರ್ತಕ್ಕಂಥದ್ದು ಆತ್ಮ. ಇದರಲ್ಲಿ ಏನಿರ್ತದೆ, ಇದರಲ್ಲಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ, ನೆನಪು ಮಾಡ್ತಕ್ಕಂಥ ಶಕ್ತಿ, ಅನುಭವ ಮಾಡ್ತಕ್ಕಂಥ ಒಂದು ಶಕ್ತಿ, ಅಥವಾ ಅದನ್ನ ನಾವು ಭಾವನೆಗಳಂತ ಹೇಳಿ ಕರೆಯಲಾಗ್ತದೆ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಮಾನಸಿಕವಾಗಿರ್ತಕ್ಕಂತಹ ಶಕ್ತಿ ಇರ್ತದೆ. ಎರಡನೇದು ವಿವೇಚನಾ ಶಕ್ತಿ ಅಥವಾ ವಿವೇಕ ಶಕ್ತಿ ಅಂತ ಹೇಳಿ ಕರಿತೀವಿ. ವಿವೇಕ ಶಕ್ತಿ ಅಂದ್ರೆ ನಾವು ನಮ್ಮಲ್ಲಿರುವ ಸಂಸ್ಕಾರ ಮತ್ತು ಎಕ್ಸ್ಪೀರಿಯನ್ಸಸ್, ಅನುಭವಗಳ ಆಧಾರದ ಮೇಲೆ ನಾವು ಮಾಡಬೇಕಾದಂತಹ, ಮಾಡಬಾರದಂತಹ, ಅಥವಾ ಏನು ಮಾಡಬೇಕು ಮಾಡಬಾರ್ದು ಅನ್ನುವ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಒಂದು ಶಕ್ತಿ. ಮೂರನೇದು ದಾಖಲಿಸುವುದು. ನೀವೇನೇ ಹೇಳಿದ್ರು, ನೋಡಿದ್ರು, ಕೇಳಿದ್ರು, ಮಾತನಾಡಿದ್ರು, ಅನುಭವ ಮಾಡಿದ್ರು, ಅಥವಾ ನೀವು ಸ್ಪರ್ಶಿಸಿದ್ರು, ಎಲ್ಲವನ್ನೂ ತಾನು ರೆಕಾರ್ಡ್ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಆತ್ಮನಿಗೆ. ಅಂದ್ರೆ ಆಲೋಚಿಸುವ, ವಿವೇಚಿಸುವ, ದಾಖಲಿಸುವ ಶಕ್ತಿಯನ್ನ ಹೊಂದಿದೆ ಆತ್ಮನು ಅನ್ನೋದನ್ನ ಭಗವದ್ಗೀತೆ ಹೇಳ್ತದೆ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಈ ಗೀತೆ ಏನಿದೆ, ಬಾಬಾರವರು ಹೇಳ್ತಾರೆ, ನಾನು ಹಿಂದಿನ ಕಲ್ಪದಲ್ಲಿ ಹೇಳಿದ್ದೆ, ಈ ಕಲ್ಪದಲ್ಲಿ ಹೇಳಿದ್ದೆ, ನಂತರ ಇದು ಪ್ರಾಯಲೋಪ ಆಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಎಷ್ಟೋ ಪ್ರಾಯಲೋಪ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದು ಅನೇಕ ಜನರು ವಿಶ್ಲೇಷಣೆ ಮಾಡ್ತಾ ನಾವು ಮೂಲ ಭಗವದ್ಗೀತೆ ಆಗಿರ್ತಕ್ಕಂಥ ಮುರಳಿಯಲ್ಲಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನ ಅನೇಕ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಅದರ ಮೂಲ ಅಸ್ತಿತ್ವವನ್ನು ನಾವು ಮರಿತಾ ಬರ್ತೀವಿ. ಪ್ರಾಯಲೋಪ ಆಗ್ತಾ ಹೋಗ್ತದೆ. ಅದು ಪ್ರಕೃತಿ ಸಹಜವಾಗಿರ್ತಕ್ಕಂತಹ ಅಥವಾ ಸಮಯ, ಕಾಲನ ಒಂದು ಗತಿಗೆ ಒಳಪಟ್ಟು ತನ್ನ ಅಸ್ತಿತ್ವವನ್ನು, ಪ್ರಾಯಲೋಪವನ್ನು ಹೋಗ್ತಾ ಇರ್ತದೆ. ಅದನ್ನೇ ಮುಂದಿನ ಅಧ್ಯಾಯಗಳಲ್ಲಿ ಏನ್ ಹೇಳ್ತಿದ್ರೆ, ನೋಡು, ನಾನು ಈ ಭಗವದ್ಗೀತೆಯನ್ನ ಮೊದಲು ಸೂರ್ಯನಿಗೆ ಹೇಳಿದ್ದೆ. ಸೂರ್ಯ ತನ್ನ ಮಗನಾಗಿರ್ತಕ್ಕಂಥ ಮನುವಿಗೆ ಹೇಳ್ದ, ಮನು ಇಕ್ಷಾಕುವಿಗೆ ಹೇಳ್ದ, ಇಕ್ಷಾಕು ಅಗಸ್ತ್ಯನಿಗೆ ಹೇಳ್ದ, ಅಗಸ್ತ್ಯನು ಅಗಸ್ತ್ಯನೇನು ಹೇಳ್ತಾನೆ, ಅವನು ನಂತರ ಕೃಷ್ಣನಾಗಿ ಹುಟ್ಟಿದಾಗ ಅವನು ಅರ್ಜುನನಿಗೆ ಬೋಧಿಸ್ತಾ. ಅಂದ್ರೆ ಇದು ತಲಾಂತರದಿಂದ ಬಂದಿರತಕ್ಕಂಥದ್ದು. ಇದನ್ನೇ ನಾವು ವೇದಗಳು, ಶಾಸ್ತ್ರಗಳು, ಪುರಾಣಗಳು, ವೇದಾಂತ, ನಂತರ ಭಗವದ್ಗೀತೆ, ನಂತರ ಮಹಾಭಾರತ, ರಾಮಾಯಣ, ಹೀಗೆ ಅನೇಕ ರೂಪದಲ್ಲಿ ಇದು ಈ ಜಗತ್ತಿನಲ್ಲಿ ಹರಿದಾಡ್ತಾ ಇದೆ. ಆದರೆ ಮೂಲ ಅಸ್ತಿತ್ವವನ್ನು ಮರ್ತೋಗಿದೆ. ಇತ್ತೀಚಿನ ದಿನಗಳಲ್ಲಿ ನವ್ಯೋತ್ತರ
ಹಾಗೆಯೇ ನಮಗೆ ದಾಸರು, ಶರಣರು, ಈಗ ಅನೇಕ ಜನ ಬಂದು ಮೂಲ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ಪ್ರಾಯಲೋಪ ಆಗಿ ಈಗ ಮೊದಲನೇತು ಸತೋ ಪ್ರಧಾನ ಇತ್ತು, ರಜೋ ಪ್ರಧಾನ ಬಂತು, ಈಗ ತಮೋ ಪ್ರಧಾನ ಸ್ಥಿತಿಗೆ ಬಂದಿದೆ ಎನ್ನುವುದನ್ನು ಇಲ್ಲಿ ವಿವರಿಸಲಾಗ್ತದೆ. ಅದೇನೇ ಇರಲಿ, ಅಂದರೆ ಭಗವದ್ಗೀತೆಯನ್ನು ಆಗ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಅಲ್ಲಪ್ಪ ನಿನಗಿದೆಲ್ಲ ಹೆಂಗೆ ಗೊತ್ತು ಅಂತ ಕೇಳ್ತಾನೆ. ಬಹು ನಿಮೆ ವ್ಯತೀತಾನಿ ಅರ್ಜುನ, ಅರ್ಜುನ ನೀನು ಅನೇಕ ಜನ್ಮಗಳನ್ನು ಪಡೆದು ಮರ್ತೋಗ್ಬಿಟ್ಟಿದ್ದೀಯ ನಾನು ಹೇಳಿರೋದನ್ನ, ಆದರೆ ನಾನು ಜನ್ಮ ಪಡೆಯೋದಿಲ್ಲ, ನಾನೇನಿದ್ದೀನಿ ನಾನು ಜನ್ಮ ಪಡೆಯೋದಿಲ್ಲ, ಅದಕ್ಕೋಸ್ಕರವಾಗಿ ನನಗೆ ಪರಿಚಯ ಇರ್ತದೆ ಎಲ್ಲವೂ ಯಾವ್ಯಾವ ಕಾಲದಲ್ಲಿ ಏನೇನಾಯಿತು ಅಂತೇಳಿ. ಬಹು ನಿಮೆ ವ್ಯತೀತಾನೆ ಅರ್ಜುನ ಅಂದರೆ ನೀನು ಅನೇಕ ಸರಿ ಜನ್ಮ ಪಡೆದಿದ್ಯಾ, ಆದರೆ ನಾನು ಜನ್ಮ ಪಡೆದಿಲ್ಲ ಅಂತ ಹೇಳ್ತಾನೆ. ಸೊ ಹೀಗೆ ಆತ್ಮನು ಈ ಶರೀರದ ಮೂಲಕವಾಗಿ ಕರ್ಮಗಳನ್ನು ಹೇಗೆ ಮಾಡ್ತಾನೆ, ಅದರಲ್ಲಿ ಒಂದು ನಾವೊಂದು ಕರ್ಮಯೋಗ, ಕರ್ಮ ಸನ್ಯಾಸ ಯೋಗ, ಹೀಗೆ ಬೇರೆ ಬೇರೆ 18 ಅಧ್ಯಾಯಗಳು ಯೋಗಗಳನ್ನೇ ಹೇಳ್ಕೊಡ್ತಾ ಹೋಗ್ತದೆ. ಇದು ಒಂದು ಪರಿಕಲ್ಪನೆ. ಅಂದರೆ ಭಾರತೀಯ ಪರಿಕಲ್ಪನೆಯಲ್ಲಿ ಆತ್ಮನ ಅಸ್ತಿತ್ವವನ್ನು ಕುರಿತು ನಾವು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಭಗವಂತನ ನಮಗೆ ಸರಳವಾಗಿ ಹೇಳ್ತಾನೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಭಗವದ್ಗೀತೆಯನ್ನು ಬಾಯ್ಪಾಠ ಮಾಡಿರ್ತಾರೆ, ಭಗವದ್ಗೀತೆಯ ಮೇಲೆ ಅನೇಕ ಸಂಶೋಧನೆಗಳನ್ನ ಮಾಡಿರ್ತಾರೆ. ಆದರೆ ಅವೆಲ್ಲ ಸಂಶೋಧನೆಗಳನ್ನ ಮಾಡಿದರೂ ಸಹಿತವಾಗಿ ಅವರಿಗೆ ಅರ್ಥನೇ ಆಗೋದಿಲ್ಲ ನನ್ನ ಆತ್ಮನ ಜ್ಯೋತಿ ಸ್ವರೂಪ ಅಂತೇಳಿ. ಯಾವಾಗ ನಾವು ಈಶ್ವರಿ ವಿಶ್ವವಿದ್ಯಾಲಯದ ಜ್ಞಾನವನ್ನು ತಿಳ್ಕೊಳ್ತೀವಿ, ಅಯ್ಯೋ ಇದು ಭಗವದ್ಗೀತೆಯಲ್ಲಿ ಹೇಳಿತ್ತಲ್ಲ ಅಂತೀವಿ, ಯಾಕಂದ್ರೆ ಅಲ್ಲಿ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಅದು ಮನುಷ್ಯರು ಹೇಳಿರೋದು. ಇಲ್ಲಿ ಹೇಳೋದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಹೇಳೋದು ಪರಮಾತ್ಮ ನಮಗೆ ಕಲಿಸ್ಕೊಡೋದ್ರಿಂದ ನಮಗೆ ಬಹಳ ಸಹಜವಾಗಿ ಇಲ್ಲಿ ಅರ್ಥ ಆಗ್ತಾ ಹೋಗ್ತದೆ. ಇನ್ನು ಎರಡನೇ ಪ್ರಶ್ನೆ, ಒಂದು ಆತ್ಮನ ಅಸ್ತಿತ್ವ, ಆತ್ಮನು ಮತ್ತು ಶರೀರ ಇರ್ತಕ್ಕಿಂತ ಭೇದ ಅಭೇದ ಸಂಬಂಧ. ಶರೀರ ಇಲ್ಲದೆ ಇದ್ರೆ ನಾವು ಪಾತ್ರ ಮಾಡೋಕ್ಕಾಗಲ್ಲ, ಶರೀರ ಜೊತೆನಲ್ಲೇ ಮಾಡಬೇಕು. ಬಟ್ ಶರೀರ ಏನಾಗಿದೆ, ಜೀರ್ಣ ಜ್ಞಾನಿ ಸಂಯಾತಿ ನವನಿದೇಹಿ. ಈ ಶರೀರ ಜೀರ್ಣಾವಸ್ಥೆಯನ್ನು ತಲುಪಿದಾಗ ಕೌಮಾರಂ ಯೌವನಂ ಜರ, ಅಂದರೆ ನಾವು ಕೌಮಾರಾವಸ್ಥೆ ಅಥವಾ ವೃದ್ಧಾವಸ್ಥೆ ಯಣಾವಸ್ಥೆಗೆ ಬಂದಾಗ ಈ ಶರೀರವನ್ನು ಆತ್ಮ ಬಿಟ್ಟು ಹೋಗಬೇಕು. ಅಷ್ಟರೊಳಗಡೆ ನೀನೇನಾದರೂ ಪ್ರಾಪ್ತಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬೋದು. ಇನ್ನೊಂದು ಹೇಳ್ತಾನೆ, ಈ ಜಗತ್ತು ದುಃಖಮಯವಾಗಿಲ್ಲ, ಈ ಜಗತ್ತು ಸುಖಮಯವಾಗಿರ್ತಕ್ಕಂಥದ್ದು. ಸ್ವರ್ಗ ನರಕ ಬೇರೆಲ್ಲ ಅಂತರಂಗ. ನಾವು ಯಾವಾಗ ನಾವು ಅಂತರಂಗದಲ್ಲಿ ಶುದ್ಧವಾಗಿರ್ತೀರಿ ಆವಾಗ ಅದನ್ನು ನಾವು ಸತ್ಯಯುಗ ಅಂತೇಳಿ ಕರಿತೀವಿ. ಯಾವಾಗ ನಾವು ಅದನ್ನು ತಮೋ ಪ್ರಧಾನವನ್ನು ಹೊಂದದೆ ಆಗ ನಾವು ಅದನ್ನು ನರಕ ಅಂತ ಹೇಳಿ ಕರಿತೀವಿ. ಅದೇನೇ ಇರಲಿ. ಹಾಗಾಗಿನ ಇನ್ನು ಮುಂದಿನ ಅಧ್ಯಾಯಗಳಲ್ಲಿ ಗುಣ ಸಂಪದ್ಮೂ ಯೋಗ ಅಂತೇಳಿ ಒಂದು ಅಧ್ಯಾಯ ಬರ್ತದೆ. ನೀವು ವಿಶೇಷವಾಗಿ ಅಧ್ಯಯನ ಮಾಡಿದರೆ ನಾವು ಯಾವ ದೈವತ್ವದ ಗುಣಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ದೈವಿ ಗುಣಗಳಂತ ಅಂದ್ರೇನು, ಶಾಂತಿ, ಪ್ರೀತಿ, ಆನಂದ, ಮಮತೆ, ಕರುಣೆ. ಇದರ ಜೊತೆಗೆ ನೋಡಿ, ಯೋಗತು ಕರ್ಮಸು ಕೌಶಲ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಅಂದರೆ ಯೋಗವನ್ನು ಕಲಿತಾಗ ನಿನಗೆ ವೈರಾಗ್ಯ ಬರಂಗಿಲ್ಲ, ಯೋಗವನ್ನು ಕಲಿತಾಗ ಜಗತ್ತು ದುಃಖಮಯವಾಗಿದೆ ಅಂತ ಹೇಳೋದಿಲ್ಲ, ಯೋಗವನ್ನು ಕಲ್ತ್ಕೊಂಡಾಗ ನೀನು ನನಗೇನು ಬೇಡಪ್ಪ ಅಂತಕ್ಕಂಥ ನಿರಾಶವಾದ ಇರೋದಿಲ್ಲ. ಯೋಗವನ್ನು ಕಲ್ತ್ಕೊಂಡೆ ಕರ್ಮತು ಕೌಶಲ ಅಂತ ಹೇಳ್ತದೆ ಭಗವದ್ಗೀತೆ. ಅಂದರೆ ನೀನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀಯಾ, ನೀನು ಮುಖ ಒಣಗಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಈಶ್ವರಿ ವಿಶ್ವವಿದ್ಯಾಲಯದ ಜ್ಞಾನವನ್ನು ಪಡ್ಕೊಂಡಾಗ ನಾವು ಯಾವಾಗಲೂ ಸಾಹಸಿಗಳಾಗಿರ್ಬೇಕಾಗ್ತದೆ. ನಾವು ಕ್ರಿಯೇಟಿವ್ ಆಗಿರ್ಬೇಕು, ಅಂದರೆ ಸೃಜನಶೀಲವಾಗಿ ರಚನಾತ್ಮಕವಾಗಿ ಆಲೋಚನೆ ಮಾಡಬೇಕಾಗ್ತದೆ. ನಾವು ಪ್ರೊಬ್ಯಾಬಿಲಿಟಿ ಥಿಂಕಿಂಗ್ ಅಂತೇಳಿ ಕರಿತೀವಿ, ಕಾರ್ಯ ಸಾಧ್ಯವಾದಂತಹ ಆಲೋಚನೆಗಳಂತೇಳಿ ಕರಿತೀವಿ. ಅಂದರೆ ಯಾವ್ಯಾವ ರೂಪದಲ್ಲಿ ನನ್ನ ಯಶಸ್ಸನ್ನು ನಾನು ಸಾಧಿಸ್ಬೋದು ಅಂತ. ಬಾಬಾರವರು ಸ್ವಮಾನದಲ್ಲಿ ಎಲ್ಲವನ್ನೂ ತಿಳಿಸ್ಕೊಡ್ತಾ ಹೋಗ್ತಾರೆ. ಬಟ್ ಅದನ್ನು ಸ್ವಮಾನದ ರೂಪದಲ್ಲಿ ಏನು ನೋಡ್ತೀವಿ ಹೊರತು ಒಂದು ಶಕ್ತಿಗಳ ರೂಪದಲ್ಲಿ ನೋಡೋದಿಲ್ಲ ನಾವು. ಸ್ವಮಾನಗಳಂದ್ರೇನು, ನನ್ನ ಆತ್ಮದ ಅಂತರಂಗದಲ್ಲಿರ್ತಕ್ಕಂಥ ಶಕ್ತಿಗಳೇ ಸ್ವಮಾನಗಳು. ಸ್ವಮಾನ ಅಂದ್ರೇನು, ನಾನೇ ಸ್ವಮಾನ, ಸ್ವಮಾನವೇ ನಾನು ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಾನೇ ಸ್ವಮಾನ, ಸ್ವಮಾನವೇ ನಾನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಸ್ವಮಾನವು ಈಗ ನಿದ್ದೆ ಮಾಡ್ತಾ ಇದೆ ಶಕ್ತಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಪೊಟೆನ್ಶಿಯಾಲಿಟಿ ಈಸ್ ವಿದಿನ್ ಯು ಬಟ್ ಇಟ್ ರಿಕ್ವೈರ್ಸ್ ಪರ್ಫೆಕ್ಷನ್ ಅಂತ ಹೇಳ್ತಾರೆ. ಅಂದರೆ ನನ್ನ ಹತ್ರ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಆದರೆ ಇಟ್ ರಿಕ್ವೈರ್ಸ್ ಟ್ರೈನಿಂಗ್, ಇಟ್ ರಿಕ್ವೈರ್ಸ್ ಮೋಟಿವೇಶನ್, ಇಟ್ ರಿಕ್ವೈರ್ಸ್ ಇನ್ಸ್ಪಿರೇಷನ್ ಅಂತೇಳಿ. ಅಂದರೆ ಐ ಹ್ಯಾವ್ ಗಾಟ್ ಎವ್ರಿಥಿಂಗ್ ಬಟ್ ಇಟ್ ರಿಕ್ವೈರ್ಸ್ ಅನ್ ಇನ್ಸ್ಪಿರೇಷನ್, ಮೋಟಿವೇಶನ್ ಆ್ಯಂಡ್ ಎವ್ರಿಥಿಂಗ್, ಟ್ರೈನಿಂಗ್ ಆ್ಯಂಡ್ ದೆನ್ ಡೈರೆಕ್ಷನ್. ಇಟ್ ರಿಕ್ವೈರ್ಸ್ ಎವ್ರಿಥಿಂಗ್. ಹಾಗಾಗಿ ನಮ್ಗೆ ಯಾವಾಗ ಡೈರೆಕ್ಷನ್ ಸಿಗ್ತದೆ, ಮೋಟಿವೇಶನ್ ಸಿಗ್ತದೆ, ನಾವು ಇನ್ಸ್ಪಿರೇಷನ್ ತೆಗೆದುಕೊಳ್ಬೇಕು. ಅಂದರೆ ಬೇರೆಯವರನ್ನು ನೋಡಿ ಇನ್ಸ್ಪಿರೇಷನ್ ಅಲ್ಲ, ಇನ್ನು ಸೆಲ್ಫ್ ಇನ್ಸ್ಪಿರೇಷನ್ ಅಂತೇಳಿ ಸ್ವಯಂ ಸ್ಫೂರ್ತಿಯನ್ನು ಪಡೆದಾಗ ನನ್ನಲ್ಲಿರುವ ಶಕ್ತಿಗಳು ಜಾಗೃತಗೊಳ್ತದೆ. ಹಾಗಾಗಿ ಭಗವದ್ಗೀತೆಯನ್ನು ಕೇಳಿದಂಥ ಅರ್ಜುನ ಏನಿದ್ದಾನೆ, ಅವನು ಸನ್ಯಾಸಿ ಆಗಲಿಲ್ಲ, ಅವನು ಸಂಸಾರಿಯಾದ.
ವಿಜಯಶಾಲಿ ಆದ, ಅವನು ರಾಜ್ಯವನ್ನು ಮಾಡ್ದ. ದಟ್ ಮೀನ್ಸ್ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದರೆ, ಭಗವದ್ಗೀತೆಯನ್ನು ಕೇಳಿದಂತಹ ಅರ್ಜುನ ಮುಂದಿನ ದಿನಗಳಲ್ಲಿ ಅವನು ರಾಜ್ಯವನ್ನು ಆಳ್ತಾನೆ. ಹಾಗೇನೆ ಬಾಬಾರವರು ನಮ್ಗೆ ಹೇಳ್ತಿರ್ತಾರೆ, ಮಕ್ಕಳೇ, ಈ ಜ್ಞಾನವನ್ನು ಕೇಳಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಜ್ಞಾನಾನುಭವಗಳನ್ನು ಮಾಡಿದರೆ ನೀವು ವಿಶ್ವದ ರಾಜ್ಯಾಧಿಕಾರಿಗಳಾಗ್ತೀರಿ. ಮೊದಲು ನಿಮ್ಮ ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿ ಅಂತ ಹೇಳ್ತಾರೆ. ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ಕೊಡ್ತದೆ. ಅಂದ್ರೆ ಅದೊಂದು ಯೋಗ ಅಂತೇಳಿ, ಅಂದ್ರೆ ಕರ್ಮ ಸನ್ಯಾಸ ಯೋಗ ಅಂತೇಳಿ ಕರೀಲಾಗ್ತದೆ. ಅಂದ್ರೆ ನಾವು ಕರ್ಮ ಮಾಡುತ್ತಿದ್ದರೂ ಹೇಗೆ ಮಾಡದಂತಿರಬೇಕು. ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಎಷ್ಟು ಸ್ಪಷ್ಟವಾಗಿ ನಮಗೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಹೇಳ್ಕೊಡ್ತೇವೆ. ಯು ಡೂ ಯುವರ್ ವರ್ಕ್. ನೀನು ಏನು ಕೆಲಸ ಮಾಡಬೇಕಾದ್ರೆ ಯು ಡೂ ಇಟ್, ಬಟ್ ಅದರ ಒಂದು ಫಲಾಫಲಗಳ ಮೇಲೆ ನಿನಗೆ ಅಧಿಕಾರ ಇಲ್ಲ ಅಂತ. ಅದರ ಫಲಾಫಲ, ಈಗ ಉದಾಹರಣೆಗೆ ನಾವೊಂದು ಕಂಪನಿಯನ್ನು ಆರಂಭ ಮಾಡ್ತೀವಿ, ಅದರ ಯಶಸ್ಸನ್ನು ನಾವು ವಿಜುವಲೈಸ್ ಮಾಡ್ತೀವಿ, ಅದ್ರ ಮಾರ್ಕೆಟಿಂಗ್ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ, ಏನೇ ಮಾಡ್ತೀವಿ. ಬಟ್ ನಮ್ಮ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳು ಅದನ್ನು ಫೇಲ್ ಆಗ್ಬೋದು ಅಥವಾ ಸಕ್ಸಸ್ ಆಗ್ಬೋದು. ಅದು ಅದು ನಿನಗೆ ಸಂಬಂಧಪಟ್ಟಿದ್ದಲ್ಲ. ನೀನು ಹೇಗೆ ಎಫರ್ಟ್ ಆಗ್ತೀಯಾ, ನೀನು ಹೇಗೆ ಟೆಕ್ನಿಕ್ಸ್ಗಳನ್ನು ಬಳಸ್ತೀಯಾ, ನೀನು ಹೇಗೆ ಟೇಸ್ಟ್, ಹ್ಯಾಬಿಟ್ಸ್, ಫ್ಯಾಷನ್ ಆ್ಯಂಡ್ ಬಿಹೇವಿಯರ್ ಆಫ್ ದ ಪೀಪಲನ್ನು ನೀನು ಅರ್ಥ ಮಾಡ್ಕೊಳ್ತೀಯಾ, ಕಂಟ್ರೋಲ್ ಮಾಡ್ತೀಯಾ. ಸೊ ಅದ್ರ ಮೇಲೆ ನಿನ್ನ ಯಶಸ್ಸು ಅಥವಾ ಅಪಯಶಸ್ಸು ಇರ್ತದೆ. ಹಾಗಾಗಿ ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೆ. ನಾನು ಮಾಡುವ ಕರ್ಮ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಾನು ಒಂದು ಒಂದು ಲೊಕೇಶನ್ ಇದೆ, ಒಂದು ಡೆಸ್ಟಿನೇಷನ್ ಇದೆ. ಈ ಲೊಕೇಶನ್ ಇಂದ ಡೆಸ್ಟಿನೇಷನ್ಗೆ ಏನು ತಲುಪ್ತೀವಲ್ಲ, ಈ ಮಾರ್ಗ ಇದೆಯಲ್ಲ, ಇದೇ ಇಂಪಾರ್ಟೆಂಟ್. ಇಲ್ಲಿ ನೀನು ಹೇಗೆ ಕೆಲಸ ಮಾಡ್ತೀಯಾ, ಖುಷಿಯಿಂದ ಕೆಲಸ ಮಾಡ್ತೀಯೋ, ಅಥವಾ ಅಳ್ತಾ ಕೆಲಸ ಮಾಡ್ತೀಯೋ, ಉದ್ವೇಗದಿಂದ ಕೆಲಸ ಮಾಡ್ತೀಯೋ, ಸೆಳೆತದಿಂದ ಕೆಲಸ ಮಾಡ್ತೀಯೋ, ಅಥವಾ ಎಂಜಾಯ್ ಮಾಡ್ತೀಯೋ, ಕಮಿಟೆಡ್ ಆಗಿ ಮಾಡ್ತೀಯೋ, ಅದು ಮುಖ್ಯ. ನಾನು ಕರ್ಮವನ್ನು ಮಾಡ್ಬೇಕಾದ್ರೆ ಕಮಿಟೆಡ್ ಆಗಿರಬೇಕು, ಖುಷಿಯಿಂದ ಇರಬೇಕು, ಸೃಜನಶೀಲವಾಗಿರಬೇಕು, ಕ್ರಿಯೇಟಿವ್ ಆಗಿರಬೇಕು, ಅಥವಾ ಅದನ್ನು ಪ್ಲ್ಯಾಂಡ್ ಆಗಿರಬೇಕು, ಅಥವಾ ಅದು ಜ್ಞಾನ ಮತ್ತು ತರಬೇತಿ ಅನುಭವಗಳಿಂದ, ಕೌಶಲ್ಯಗಳಿಂದ ಕೂಡಿರಬೇಕು. ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಇದು. ಅದನ್ನೆಲ್ಲವನ್ನೂ ನೀನು ಅನುಭವಿಸುತ್ತಾ, ಸಂತೋಷ ಪಡುತ್ತಾ ನೀನು ಕರ್ಮವನ್ನು ಮಾಡೋದು ನನ್ನ ಕೆಲಸ. ಯಾವಾಗ ನೀನು ಕರ್ಮ ಮಾಡ್ತೀಯ, ಡೆಫಿನೆಟ್ಲಿ ವಿಲ್ ಗೆಟ್ ಎ ಗುಡ್ ರಿಸಲ್ಟ್. ಒಳ್ಳೆ ರಿಸಲ್ಟನ್ನು ಪಡಿತೀಯ. ಇದು ಆಗ್ತದೋ ಇಲ್ವೋ, ಇದೇನಾಗ್ತದೋ ಏನು ಕತ್ತಿನೋ, ಈ ಜನ ಒಪ್ಕೊಳ್ತಾರೋ ಬಿಡ್ತಾರೋ ಅನ್ನುವ ನೀನು ಆಲೋಚನೆಯನ್ನು ಮಾಡಿದಾಗ ನೀನು ವೀಕ್ ಆಗ್ತೀಯ. ಯಾಕೆಂದರೆ ನೀನು ಜನಗಳನ್ನೂ ಅಲ್ಲಿ ವೀಕ್ ದೃಷ್ಟಿಯಿಂದ ನೋಡ್ತೀಯ. ಹಾಗಾಗಿ ನಿನ್ನ ಮನಸ್ಸಿನ ಎಲ್ಲೋ ಒಂದು ಕಡೆಯಲ್ಲಿ ವೀಕ್ನೆಸ್ ಎಂಟ್ರಿ ಆದಾಗ ನಿನ್ನ ಸಾಮರ್ಥ್ಯವೂ ಕೆಳಗಡೆ ಬರ್ತದೆ, ಕ್ರಿಯೇಟಿವಿಟಿನೂ ಕೆಳಗಡೆ ಬರ್ತದೆ, ಇನ್ಸ್ಪಿರೇಷನನ್ನು ನಿನಗೆ ವೀಕ್ನೆಸ್ ಆಗ್ತಾ ಹೋಗ್ತದೆ. ಸೊ ದರ್ ಇಸ್ ಇಂಟರ್ಲಿಂಕ್ಡ್ ಅಂಡ್ ಇಂಟರ್ ಡಿಪೆಂಡೆಂಟ್ ಅಂತ ಹೇಳಿ ಕರಿತೀವಿ. ಇದೇನೇ ಇರಲಿ, ಭಗವದ್ಗೀತೆ ನಮಗೆ ಸ್ಪಷ್ಟವಾಗಿ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಹೇಳ್ಕೊಡ್ತದೆ. ಜೊತೆಯಲ್ಲಿ ನೀನು ಕರ್ಮ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ನೀನು ಆಧ್ಯಾತ್ಮವನ್ನು ಅರಸಿ ಹೊರಟವನು, ನೀನು ಆತ್ಮಾನುಭವವನ್ನು ಮಾಡ್ತಕ್ಕಂಥವನು, ನೀನು ಹೇಗೆ ಮಾಡ್ಬೇಕು ನಿನ್ನ ಕರ್ಮವನ್ನು? ಟ್ರಸ್ಟಿಯಾಗಿ ಮಾಡಬೇಕು, ಅಥವಾ ನೀನು ನಷ್ಟಮೋಹಿಯಾಗಿ ಮಾಡಬೇಕು, ಸ್ಮೃತಿಲಬ್ಧ ಆಗಿ ನೀನು ಮಾಡಬೇಕು, ನೀನು ಅವ್ಯಕ್ತ ಸ್ಥಿತಿಯಲ್ಲಿ ಮಾಡಬೇಕು, ಭಗವಂತನ ನೆನಪಿನಲ್ಲಿ ಮಾಡಬೇಕು. ಸೊ ಇವೆಲ್ಲವೂ ನಮ್ಮ ಯಶಸ್ಸಿನ ಮೂಲ ಮಂತ್ರಗಳು. ಇದನ್ನು ಅಲ್ಲಿ ಹೋಗ್ಬಿಟ್ಟು ಇದನ್ನು ಏನೋ ಮ್ಯಾನೇಜ್ಮೆಂಟು ಇನ್ನೇನೋ ಹೆಸರುಗಳಲ್ಲಿ ಅಲ್ಲಿ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬಿಟ್ಟು, ಹೀಗೆ ಬೇರೆ ಬೇರೆ ಶಬ್ದಗಳನ್ನು ಬಳಸಬಹುದು. ಬಟ್ ಬಾಬಾರವರು ನಮ್ಗೇನು ಮುರಳಿಯಲ್ಲಿ ಹೇಳ್ಕೊಡ್ತಾರೆ, ಇಟ್ಸ್ ಎ ವೆರಿ ಗುಡ್ ಲೈಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ಸೋ ದಿಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟ್, ಎವ್ರಿಥಿಂಗ್. ಬಾಬಾರವರು ಎಲ್ಲವನ್ನೂ ಬೋಧಿಸ್ತಾರೆ. ಅದನ್ನೇ ಭಗವದ್ಗೀತೆ ಇನ್ನೊಂದು ಅರ್ಥದಲ್ಲಿ ಸಂಸ್ಕೃತದಲ್ಲಿ ನಮ್ಗೆ ಹೇಳ್ತಾ ಬಂದಿದೆ. ಹೀಗೆ ನಾವು ಇನ್ನೊಂದು ನಾವೇನು ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ಪರಮಾತ್ಮನ ಅಸ್ತಿತ್ವ. ಇಲ್ಲಿ ಎರಡು ವಿಷಯಗಳಿದೆ. ಒಂದು ಎಕ್ಸಿಸ್ಟೆನ್ಸ್ನಾಲಿಸಮ್, ಇನ್ನೊಂದು ಬಿಲೀಫ್ ಅಂತ. ನಂಬಿಕೆ ಅಂದ್ರೇನು? ನಾವು ಒಂದು ವಿಷಯದ ಮೇಲೆ ನಂಬಿಕೆಯನ್ನು ಇಟ್ಕೊಳ್ತೀವಿ. ಅದು ಸತ್ಯವಾಗಿರ್ಬೋದು, ಅಸತ್ಯವಾಗಿರ್ಬೋದು, ಅಥವಾ ಅಸ್ತಿತ್ವವನ್ನು ಪಡೆದಿರ್ಬೋದು, ಅಸ್ತಿತ್ವವನ್ನು ಪಡೆದೇ ಇರ್ಬೋದು. ಅದಕ್ಕೆ ನಾವು ಬಿಲೀಫ್ ಅಂತೇಳಿ ಕರಿತೀವಿ. ಆದರೆ ಎಕ್ಸಿಸ್ಟೆನ್ಸ್ನಾಲಿಸಮ್ ಅಂದರೆ ಟ್ರೂತ್ ಅಂತ, ರಿಯಾಲಿಟಿ ಅಂತ, ಬದುಕನ್ನು ವಾಸ್ತವ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದು ಅಂತೇಳಿ. ಅಂದರೆ ಎಕ್ಸಿಸ್ಟೆನ್ಸ್ನಾಲಿಸಮ್ ಅಂದರೆ ಅಸ್ತಿತ್ವವನ್ನು ಪಡೆದಿರ್ತಕ್ಕಂಥದ್ದು. ಈ ಜಗತ್ತಿನಲ್ಲಿ 3 ಶಕ್ತಿಗಳು ಅಸ್ತಿತ್ವವನ್ನು ಪಡೆದಿದೆ ಅಂತ ಕರೀಲಾಗ್ತದೆ. ಒಂದು ಆತ್ಮ, ಇಟ್ ಈಸ್ ಎಕ್ಸಿಸ್ಟೆಡ್, ಇಟ್ ಈಸ್ ನಾಟ್ ಕ್ರಿಯೇಟೆಡ್ ಅಂತ. ಯಾವುದು ಕ್ರಿಯೇಟೆಡೋ ಅದು ನಾಶ ಆಗ್ತದೆ, ಯಾವುದು ಕ್ರಿಯೇಟೆಡ್ ಅಲ್ವೋ ಇಟ್ ಈಸ್ ಎಕ್ಸಿಸ್ಟೆಡ್, ಸೆಲ್ಫ್ ಎಕ್ಸಿಸ್ಟೆಡ್ ಅಂತೇಳಿ ಕರಿತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ಪವರ್ ನೈದರ್ ಯು ಕ್ರಿಯೇಟ್ ನಾರ್ ಯು ಡೆಸ್ಟ್ರಾಯ್ ಅಂತ. ಅಂದರೆ ಶಕ್ತಿಯನ್ನು ನೀವು ರಚಿಸ್ಲಿಕ್ಕೂ ಬರೋದಿಲ್ಲ, ಅಥವಾ ಅದನ್ನು ತಯಾರಿಸ್ಲಿಕ್ಕೂ ಬರೋದಿಲ್ಲ, ವಿನಾಶ ಮಾಡಲಿಕ್ಕೂ ಬರೋದಿಲ್ಲ.
ಯಾಕೆಂದ್ರೆ ಇಟ್ ಈಸ್ ಎಕ್ಸಿಸ್ಟೆಡ್, ಅಸ್ತಿತ್ವವನ್ನು ಎಲ್ಲಿಂದ ಅಸ್ತಿತ್ವ ಪಡೆದಿದೆ? ಅದು ಈ ಜಗತ್ತು ಎಷ್ಟು ಹಳೇದು, ಈ ಶಕ್ತಿಯು ಅಷ್ಟು ಹಳೇದು. ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಈ ಮೂರು ಶಕ್ತಿಗಳಿಂದ ನಾವು ಆಟಮ್ ಅಂತೇಳಿ ಕರಿತೀವಿ. ಈ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಯಾವಾಗ ಅಸ್ತಿತ್ವಕ್ಕೆ ಬಂತು? ಇಟ್ಸ್ ಎನ್ ಅನಾದಿ. ಅನಾದಿ ಅಂದ್ರೆ ನಮಗೆ ಗೊತ್ತಿಲ್ಲ ಅಂತ ಅಷ್ಟೇ. ಯಾವಾಗಲೂ ಇದು ಆಗಿದೆಯೋ ಅದು ಹಾಗೆಯೇ ಇದೆ, ಅಸ್ತಿತ್ವವನ್ನು ಪಡೆದಿರ್ತಕ್ಕ. ಇಟ್ ಈಸ್ ನಾಟ್ ಕ್ರಿಯೇಟೆಡ್ ಅಂತ. ಹಾಗೆಯೇ ಆತ್ಮನು ಇಟ್ ಈಸ್ ಎಕ್ಸಿಸ್ಟೆಡ್, ಇಟ್ ಈಸ್ ನಾಟ್ ಕ್ರಿಯೇಟೆಡ್ ಅಂತ. ಆತ್ಮ ಇಸ್ ಎ ಮೆಟಫಿಸಿಕಲ್ ಪವರ್, ಈ ಪ್ರಕೃತಿ ಇಸ್ ಎ ಫಿಸಿಕಲ್ ಫೋರ್ಸ್. ಪ್ರಕೃತಿಯು ಫಿಸಿಕಲ್ ಫೋರ್ಸ್, ಅದು ವಿವಿಧ ರೂಪಗಳಲ್ಲಿ ನಮಗೆ ಕಾಣ್ತದೆ. ಶರೀರದ ರೂಪದಲ್ಲಿ, ನೀರಿನ ರೂಪದಲ್ಲಿ, ಅಥವಾ ನಿಮಗೆ ಪ್ರಕೃತಿಯು ವೈವಿಧ್ಯತೆಯನ್ನು ನಾವು ಕಾಣ್ತೀವಿ. ಇದೆಲ್ಲವೂ ಯಾವುದರ ಮೂಲ ಏನು? ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಫಿಸಿಕಲ್ ಫೋರ್ಸ್ ಅಥವಾ ಫಿಸಿಕಲ್ ಪವರ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಕನ್ವರ್ಟೆಡ್ ಎಸ್ ಎ ಮ್ಯಾಟರ್ ಅಷ್ಟೇನೆ. ಫಿಸಿಕಲ್ ಫೋರ್ಸ್ ಆರ್ ಪವರ್ ಕನ್ವರ್ಟೆಡ್ ಎಸ್ ಎ ಮ್ಯಾಟರ್. ಆದರೆ ಫಿಸಿಕಲ್ ಫೋರ್ಸನ್ನು ನೀವು ಕನ್ವರ್ಟ್ ಮಾಡ್ಬೋದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ. ಆದರೆ ಮೆಟಫಿಸಿಕಲ್ ಫೋರ್ಸ್ ಯು ಕೆನಾಟ್ ಕನ್ವರ್ಟ್, ಯು ಕೆನಾಟ್ ಚೇಂಜ್, ಯು ಕ್ಯಾನ್ ಟ್ರಾನ್ಸ್ಫಾರ್ಮ್. ಅದನ್ನೇನು ಮಾಡ್ಬೋದು? ಟ್ರಾನ್ಸ್ಫಾರ್ಮ್ಗೂ ಚೇಂಜ್ಗೂ ವ್ಯತ್ಯಾಸ. ಚೇಂಜ್ ಅಂದರೆ ಅಲ್ಲಿರುವ ಎಲ್ಲ ಮೂಲ ಕ್ಯಾರೆಕ್ಟರ್ಸನ್ನು ಬದಲಾವಣೆ ಮಾಡೋದು. ಆದರೆ ಟ್ರಾನ್ಸ್ಫಾರ್ಮೇಷನ್ ಅದು ಇದ್ದಾಗೆ ಇರ್ತದೆ, ಆದರೆ ಅದರ ಗುಣಗಳಷ್ಟೇ ಬದಲಾಗ್ತದೆ. ಉದಾಹರಣೆಗೆ ಆತ್ಮನು ಇದ್ದಾಗೆ ಇರ್ತಾನೆ, ಅವನು ಒಂದು ಜ್ಯೋತಿರ್ಬಿಂದು ಸ್ವರೂಪ. ಈ ಜ್ಯೋತಿರ್ಬಿಂದು ಸ್ವರೂಪ ಆಗಿರ್ತಕ್ಕಂಥ ಆತ್ಮನೇನಿದ್ದಾನೆ, ಅವನ ನೆಗೆಟಿವ್ ಟು ಪಾಸಿಟಿವ್, ಪಾಸಿಟಿವ್ ಟು ನೆಗೆಟಿವ್, ಸ್ವರ್ಗ, ನರಕ ಅಥವಾ ದೈವತ್ವ ಅಥವಾ ಮಾನವತ್ವ, ಇಲ್ಲಿ ಅವನು ಟ್ರಾನ್ಸ್ಫರ್ ಆಗ್ಬೋದು. ಅವನು ರಾಕ್ಷಸನಿಂದ ದೇವತೆ ಆಗ್ಬೋದು, ದೇವತೆಯಿಂದ ಮನುಷ್ಯ ರಾಕ್ಷಸನು ಆಗ್ಬೋದು, ಅದೇನಿರಲಿ. ಆದರೆ ಆತ್ಮನನ್ನು ಪರಿವರ್ತನ ಅಥವಾ ಶೀಲವಾಗಿರ್ತಕ್ಕಂಥದ್ದು, ಬದಲಾವಣೆಶೀಲ ಅಂತ ಹೇಳಿ ಹೇಳಿಕ್ಕೆ ಬರೋದಿಲ್ಲ. ಹಾಗೆಯೇ ಪರಮಾತ್ಮನನ್ನು ಭಗವದ್ಗೀತೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ. ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ಕೊಂಡಿದ್ದೀವಿ ಅಷ್ಟೇನೆ. ಭಗವದ್ಗೀತೆಯನ್ನು ವಿಶ್ಲೇಷಣೆ ಮಾಡ್ತಕ್ಕಂಥವ್ರು, ಭಗವದ್ಗೀತೆಯನ್ನು ನಮ್ಗೆ ಹೇಳ್ಕೊಡ್ತಕ್ಕಂಥವರ ತಪ್ಪು ಕಲ್ಪನೆಯಿಂದಾಗಿ ನಮಗೆ ತಪ್ಪು ಮೌಲ್ಯಗಳನ್ನು ಸೃಷ್ಟಿಸಿ ನಮ್ಮನ್ನು ತಪ್ಪು ದಾರಿಗೆ ಎಳ್ಕೊಂಡೋಗಿದ್ದಾರೆ ಅಷ್ಟೇ. ನೋಡಿ, ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಅರ್ಜುನ ಕೇಳ್ತಾನೆ, ಅಲ್ಲಿ ಡೈಲೆಕ್ಟಿಕಲ್ ಮೆಥಡ್ ಈಗಾಗಲೇ ಹೇಳಿದೆ. ಅರ್ಜುನ ಎನ್ನುವ ಪಾತ್ರ, ಕೃಷ್ಣ ಎನ್ನುವ ಪಾತ್ರ ಅಸ್ತಿತ್ವದಲ್ಲಿರ್ಬೋದು, ಇಲ್ಲದೆ ಇರ್ಬೋದು. ಈಗ ಮೂಕಜ್ಜಿಯ ಕನಸುಗಳು, ಶಿವರಾಮ್ ಕಾರಂತರು ಬರೆದು, ಅದರಲ್ಲಿ ಮೂಕಜ್ಜಿ ಅಸ್ತಿತ್ವದಲ್ಲಿ ಇಲ್ಲ. ಬಟ್ ಮೂಕಜ್ಜಿಯು ಪ್ರಶ್ನೆಗಳೇನಿರ್ತದೆ, ಆಲೋಚನೆಗಳೇನಿರ್ತದೆ, ಅವಳ ಕನಸುಗಳೇನಿರ್ತದೆ, ಅದನ್ನು ಆ ಕಾದಂಬರಿಯಲ್ಲಿ ವಿವರಿಸ್ತಾ ಹೋಗ್ತಾರೆ. ಹಾಗಾದ್ರೆ ಅಜ್ಜಿ ಇದೆಯಾ? ಅಜ್ಜಿ ಇಲ್ಲ, ಬಟ್ ಅಜ್ಜಿ ಎನ್ನುವ ಪಾತ್ರದ ಮೂಲಕ ಅವರು ವಿವರಿಸ್ತಾ ಹೋಗ್ತಾರೆ. ಹಾಗೆ ಮಲೆಗಳಲ್ಲಿ ಮಧುಮಗಳು. ಸೊ ಅಲ್ಲಿ ಈ ಕಾಡಿನಲ್ಲಿ ವಾಸಿಸ್ತಕ್ಕಂಥ ಜನರ ಬದುಕು ಹೇಗಿರ್ತದೆ ಅಂತ ಪಾತ್ರಗಳನ್ನು ಸೃಷ್ಟಿ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ನಿಮ್ಗೆ ಭಗವದ್ಗೀತೆ, ಹಲೋ ಕೇಳಿಸ್ತಾ ಇಲ್ಲ? ಅದೇನು ಹೇಳ್ತದೆ ಕೊನೆಗೆ ಹೇಳಿ, ಒಂದು 5 ನಿಮಿಷ ಮುಗಿಸ್ತೇನೆ. ಇಲ್ಲ ಮ್ಯೂಟ್ ಮಾಡಿದ್ದೆ, ಯಾರ್ದು ಅನ್ಮ್ಯೂಟ್ ಆಗಿದ್ದು, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಕಂಟಿನ್ಯೂ ಮಾಡಿ ಬಾಯಿ. ಹಾಗಾಗಿ ಪಾತ್ರಗಳಿದೆ, ವ್ಯಕ್ತಿ ಇಲ್ಲ. ಹಾಗೇನೆ ಅರ್ಜುನ ಎನ್ನುವ ವ್ಯಕ್ತಿ ಇಲ್ಲ, ಅಥವಾ ಕೃಷ್ಣ ಎನ್ನುವ ವ್ಯಕ್ತಿ ಇಲ್ಲ, ಬಟ್ ಪಾತ್ರಗಳ ಅಸ್ತಿತ್ವದಲ್ಲಿದೆ. ಆ ಪಾತ್ರಗಳನ್ನ ನಮ್ಮ ಜನರ ಮನಸ್ಸಿನಲ್ಲಿ ಉಲಸಾಗಿ ಬೆಳೆದಿದೆ ಅಷ್ಟೇನೆ. ಹಾಗಾಗಿ ಅಲ್ಲಿ ಪ್ರಶ್ನೆ ಕೇಳ್ತೇನೆ, ಹೌದು, ನೀನು ನನಗೆ ವಿಶ್ವರೂಪ ದರ್ಶನವನ್ನು ಮಾಡ್ತೇನೆ, ನಿನ್ನ ಮೂಲ ರೂಪವನ್ನು ನನಗೆ ಹೇಳಿಲ್ಲ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ವಯ ಅಂತ ಹೇಳ್ತೇನೆ. ಅಂದ್ರೆ ಎಲೈ ಕೃಷ್ಣ, ನನಗೆ ವಿಶ್ವರೂಪ ದರ್ಶನ ಮಾಡಿ 33 ಕೋಟಿ ದೇವತೆಗಳನ್ನ ನನಗೆ ತೋರಿಸ್ದೆ. ಹೌದು, ಆ 33 ಕೋಟಿ ದೇವತೆಗಳೇನಿದ್ದಾರೆ, ನನಗೆ ಒಬ್ಬರನ್ನ 1 ನಿಮಿಷ ನೆನಪು ಮಾಡಿದ್ರೆ 33 ಕೋಟಿ ನಿಮಿಷ ಬೇಕು. ಬಟ್ ನಾನು ಬದುಕಿರೋದೇ 60 ವರ್ಷನೋ 100 ವರ್ಷನೋ ಅಷ್ಟೇ. ಅಷ್ಟು ದೇವತೆಗಳನ್ನ ನೆನಪು ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ನಿನ್ನ ಮೂಲ ಸ್ವರೂಪವನ್ನು ತೋರಿಸು, ಚಿಂತ್ಯೋಸಿ ಭಗವನ್ಮಯಿ ಅಂತ ಕೇಳ್ತೇನೆ. ನೋಡಿ, ಇದು ಎಷ್ಟು ಸ್ಪಷ್ಟವಾಗಿ ಕೇಳ್ತಾನೆ, ಅದಕ್ಕೂತ್ರನು ಸ್ಪಷ್ಟವಾಗಿ ಹೇಳ್ತಾನೆ ಗೀತಾಚಾರ್ಯನಾಗಿರ್ತಕ್ಕಂಥ ಭಗವಂತ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ. ಇದೇ ಎಲ್ಲ ಭಗವದ್ಗೀತೆಯ ಭಗವಂತನ ಸಾರವೇ ಈ ಶ್ಲೋಕ. ಅಂದ್ರೆ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ. ಏ ಅರ್ಜುನ, ನೀನು ತಿಳ್ಕೊಂಡಂಗೆ ನಾನು ಈ ದೇವತೆಗಳಲ್ಲ. ನಾನು ಹೇಗಿದ್ದೀನಿ, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ, ಜ್ಯೋತಿಗಳಿಗೂ ಜ್ಯೋತಿಯಾಗಿರ್ತಕ್ಕಂಥ ಭಗವಂತ ನಾನು. ಅಂದ್ರೆ ಪರಂಜ್ಯೋತಿ ಸ್ವರೂಪನಾಗಿದ್ದೀನಿ. ನನ್ನನ್ನು ನೀನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಅಂತ ಹೇಳ್ತಾನೆ. ಜ್ಞಾನದ ಆಧಾರದಿಂದ ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು. ಯು ಕ್ಯಾನ್ ವಿಜುವಲೈಸ್, ನೀನೇನ್ ಮಾಡ್ಬೋದು, ಅದನ್ನು ಆಲೋಚನೆ ಮಾಡ್ಬೋದು, ಪರಿಕಲ್ಪನೆಯಲ್ಲಿ ನನ್ನನ್ನು ಅರ್ಥ ಮಾಡ್ಕೊಳ್ಬೋದು.
ಅನೇಕ ವಸ್ತುಗಳು ಈ ಜಗತ್ತಿನಲ್ಲಿ, ಫ್ರಾಗ್ರೆನ್ಸ್ ಆಫ್ ದಿ ಫ್ಲವರ್ ಇಸ್ ಎಕ್ಸಿಸ್ಟೆಡ್ ವಿಚ್ ವಿ ಕೆನಾಟ್ ಸಿ, ವಿಚ್ ಕ್ಯಾನ್ ಸ್ಮೆಲ್. ಅಂದ್ರೆ ಫ್ರಾಗ್ರೆನ್ಸ್ ಆಫ್ ದಿ ಫ್ಲವರ್ ನ, ಹೂವಿನ ಪರಿಮಳವನ್ನ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಆದ್ರೆ ಅಸ್ತಿತ್ವದಲ್ಲಿದೆ. ಸಕ್ಕರೆಯಲ್ಲಿರುವ ಸಿಹಿ ಅಸ್ತಿತ್ವದಲ್ಲಿದೆ, ಆದ್ರೆ ಅದು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೇನೆ ಈ ಯೂನಿವರ್ಸ್ ಅಲ್ಲಿ ಭಗವಂತನ ಅಸ್ತಿತ್ವ ಇದೆ, ಅದನ್ನ ನೀನು ಯು ಕ್ಯಾನ್ ಎಕ್ಸ್ಪೀರಿಯನ್ಸ್, ಅನುಭವ ಮಾಡ್ಬೋದು. ಯು ಕ್ಯಾನ್ ರಿಯಲೈಸ್, ಅದನ್ನ ಅರಿವನ್ನ ಮೂಡಿಸ್ಕೊಳ್ಬೋದು. ಯು ಕ್ಯಾನ್ ಕನೆಕ್ಟ್ ವಿತ್ ಮೀ, ಯು ಕ್ಯಾನ್ ಗೆಟ್ ದಿ ಪವರ್, ಎವ್ರಿಥಿಂಗ್ ಈಸ್ ದೇರ್, ಬಟ್ ಯು ಕ್ಯಾನಾಟ್ ವಿಜುವಲೈಸ್. ಯಾಕೆಂದ್ರೆ ಈ ಕಣ್ಣಿಗೆ ತನ್ನದೇ ಆದ ಒಂದು ಲಿಮಿಟೇಷನ್ಸ್ ಇದೆ, ಪರಿಧಿ ಇದೆ. ಆ ಪರಿಧಿ ಆಚೆ ಇರೋದನ್ನ ನೋಡ್ಲಿಕ್ಕೆ ಬರೋದಿಲ್ಲ. ಆನೈನೈವ ಸ್ವಚಕ್ಷುಹೇ ಪಶ್ಯಮೇ ಯೋಗ ಮಹೇಶ್ವರಂ ಅಂತ ಹೇಳ್ತದೆ. ಅಂದ್ರೆ ನೀನು ನನ್ನನ್ನು ನೋಡ್ಬೇಕಂತ ಹೇಳಿದ್ರೆ ಇಂಗ್ಲಿಷ್ನೆಲ್ಲ ವಿಜುವಲೈಸೇಷನ್ ಅನ್ನೋ ಶಬ್ದವನ್ನ ಬಳಸ್ತೀವಿ. ಅದನ್ನೇ ಇಲ್ಲಿ ಮೂರನೇ ಕಣ್ಣು ಅಂತ ಹೇಳ್ತೀವಿ. ಮೂರನೇ ಕಣ್ಣು ಅಂದ್ರೆ ಅದು ಕಣ್ಣಲ್ಲ, ಅಂದ್ರೆ ನೋಡೋದಕ್ಕಿರೋದು ಮಾಧ್ಯಮ ಅಂದ್ರೆ ಕಣ್ಣು, ಅದಕ್ಕೋಸ್ಕರ ಕಣ್ಣು ಎನ್ನುವ ಶಬ್ದವನ್ನು ಬಳಸ್ತೀವಿ. ಯು ಕ್ಯಾನ್ ವಿಜುವಲೈಸ್ ಮೀ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ, ಜ್ಞಾನದ ಆಧಾರದಿಂದ. ಅಂದ್ರೆ ನಾನೀಗ ಹೇಳಿದೆ ಪರಮಧಾಮ, ಅಲ್ಲಿ ಪರಮಾತ್ಮ ಇರ್ತಾನೆ, ಜ್ಯೋತಿ ಸ್ವರೂಪ ಇರ್ತಾನೆ, ಅದು ಜ್ಞಾನ. ಅದನ್ನ ನೀನು ಪರಿಕಲ್ಪನೆ ಮಾಡ್ಕೊಂಡಾಗ ಅದು ನಿನಗೆ ಕನೆಕ್ಟ್ ಆಗ್ತೀನಿ ನಾನು, ವಿಜುವಲೈಸೇಷನ್ ಇಂದ ಕನೆಕ್ಟ್ ಆಗ್ತೀನಿ ನಾನು. ಬಟ್ ನಾನು ಅಸ್ತಿತ್ವನ ಪಡೆದಿದ್ದೀನಿ, ಐ ಆಮ್ ಎ ಸೂಪರ್ ಪವರ್ ಅಂಡ್ ಸುಪ್ರೀಂ ಪವರ್, ಐ ಕ್ಯಾನ್ ಕನೆಕ್ಟ್ ವಿತ್ ಯು ವೆನ್ ಯು ವಿಜುವಲೈಸ್ ಮೀ. ನೀನು ಯಾವಾಗ ವಿಜುವಲೈಸ್ ಮಾಡ್ಕೊಳ್ತೀಯ, ಅನೈನೈವ ಸ್ವಚಕ್ಷುಹೇ ಪಶ್ಯಮೇ ಯೋಗಮೇ, ನಿನಗೊಂದು ಹೊಸ ಕಣ್ಣು ಕೊಡ್ತೀನಿ ಅಂತೇಳಿ. ಅದನ್ನು ನಾವು ಸ್ಥೂಲವಾಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲೊಂದು ಕಣ್ಣು ಕೊಡ್ತಾನೆ ಮೂರನೇದ ಅಂತ ಅಲ್ಲ, ಜ್ಞಾನ ಕೊಡ್ತಾನೆ, ನಾನು ಹೀಗಿದ್ದೀನಿ ಇಲ್ಲಿದ್ದೀನಿ ಅಂತ. ಆಗ ಅವನೊಂದು ಪ್ರಶ್ನೆ ಕೇಳ್ತಾನೆ, ಓ ಹೌದಪ್ಪ, ನೀನು ಜ್ಯೋತಿಷ್ ಸ್ವರೂಪ ಇದೆಯಾ, ಎಲ್ಲನೂ ಸರಿ, ಎಲ್ಲಿದೆಯಾ ನೀನು, ವೇರ್ ಇಸ್ ಯುವರ್ ರೆಸಿಡೆನ್ಸ್ ಅಂತ ಕೇಳ್ತಾನೆ ಅರ್ಜುನ. ಅದಕ್ಕೆ ನೋಡಿ ಸ್ಪಷ್ಟವಾಗಿ ಹೇಳ್ತದೆ ಭಗವದ್ಗೀತೆ. ಇದುವರೆಗೂ ಯಾರೂ ಈ ಪರಿಕಲ್ಪನೆ ಇಲ್ಲ. ಭಗವದ್ಗೀತೆಯನ್ನು ಸಾವಿರಾರು ವರ್ಷಗಳಿಂದ ಓದ್ತಿದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ, ಪಾಂಡಿತ್ಯವನ್ನು ಪಡ್ಕೊಂಡಿದ್ದಾರೆ. ಸ್ಪಷ್ಟವಾಗಿ ಹೇಳ್ತದೆ, ನ ತದ್ಭಾಸೈತೆ ನ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾನಿ ನಿವರ್ತಂತೆ ತದ್ದಾಮಂ ಪರಮಂ ಮಮ. ಇದು ಎಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಶ್ಲೋಕ. ಈಗ ಪರಮಾತ್ಮ ತನ್ನ ಅಸ್ತಿತ್ವವನ್ನ ಭಗವದ್ಗೀತೆಯಲ್ಲಿ ಜ್ಯೋತಿ ಸ್ವರೂಪ ಅಂತ ಹೇಳಿದೆ. ತನ್ನ ಧಾಮವನ್ನ ಕುರಿತು ಹೇಳ್ತಾನೆ, ನ ತದ್ಭಾಸೈತೆ ನ ಸೂರ್ಯನ ಶಶಾಂಕೋ, ಎಲ್ಲಿ ಸೂರ್ಯ ಚಂದ್ರರ ನಕ್ಷತ್ರರ ಬೆಳಕಿಲ್ಲವೋ. ಇದನ್ನೇ ಬಾಬಾರವರು ಸೂರ್ಯ ಚಂದ್ರರ ಆಚೆ ಅಂತ ಹೇಳ್ತಾರೆ, ಆಕಾಶದಿಂದ ಅತ್ತತ್ತ. ಇವರು ಹೇಳ್ತಾರೆ, ಯಾರು ಶರಣರು ಹೇಳ್ತಾರೆ, ಆಕಾಶದಿಂದ ಅತ್ತತ್ತ ನಿನ್ನ ಶ್ರೀಮುಖ ಅಂತ ಹೇಳ್ತಾರೆ. ಹಾಗಾಗಿ ಆ ಪರಮಾತ್ಮನು ಸೂರ್ಯ ಚಂದ್ರ ನಕ್ಷತ್ರಗಳಿಂದ ಆಚೆ ನಾನಿದ್ದೀನಿ. ಹಾಗಾಗಿ ನನ್ನ ಲೋಕ ಹೇಗಿದೆ, ಪರಬ್ರಹ್ಮ ಪರಂಧಾಮ ಪರಮಂ ಪವಿತ್ರಂ ಭವನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಅಂತ ಹೇಳ್ತದೆ. ಹಾಗಾಗಿ ನನ್ನ ಲೋಕ ಈ ರೀತಿ, ಇದಷ್ಟೇನೆ. ನಮ್ಮನ್ನ ಗೊಂದಲಗಳಲ್ಲಿ ಸಿಕ್ಕಿ ಹಾಕಿಸ್ಕೊಳ್ಳಿಕ್ಕೆ ಇದು ಸಂಸ್ಕೃತ ಭಾಷೆ ಅಷ್ಟೇನೆ ಹೊರತು ಸರಳವಾಗಿ ಹೇಳಲಾಗ್ತದೆ. ಪರಮಧಾಮ, ಶಾಂತಿಧಾಮ, ಇದು ಅವ್ಯಕ್ತ, ಇದು ಒಂದು ಪರಮಾತ್ಮ ಇರ್ತಕ್ಕಂಥ ಸ್ಥಳ, ಇದು ಗೋಲ್ಡನ್ ರೆಡಿಶ್ ಅಥವಾ ಕೆಂಪು ವರ್ಣದ ಬಂಗಾರ ವರ್ಣದ ಲೋಕ. ಇದನ್ನು ಸರಳವಾಗಿ ಹೇಳ್ತೀವಿ. ಅದನ್ನೇ ನಮಗೆ ಶ್ಲೋಕಗಳ ರೂಪದಲ್ಲಿ ಹೇಳಿದ್ರೆ ಪರಬ್ರಹ್ಮ ಪರಂಧಾಮ ಪರಮಂ ಪವಿತ್ರಂ ಭವನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಅಂತ ಹೇಳ್ತೀವಿ. ಅದು ಸುಮ್ಮನೆ ಒಂದು ಪಾಂಡಿತ್ಯ ಅಷ್ಟೇ. ಬಾಬಾರು ಹೇಳ್ತಾರೆ, ಪಂಡಿತರಾಗಬೇಡಿ, ನೀವು ಜ್ಞಾನಿಗಳಾಗಿ ಅಂತೇಳಿ. ಹಾಗಾದ್ರೆ ಪಂಡಿತರಾಗೋದು ಈಸಿ, ಅದನ್ನ ಕಲ್ತ್ಕೊಂಡು ಹೇಳೋದು ಈಸಿ. ಬಟ್ ಅದನ್ನು ವಿಶ್ಲೇಷಣೆ ಮಾಡಿ ಸತ್ಯವಾದ ಅರಿವನ್ನ ಮೂಡಿಸ್ತದೆ, ಅದು ಬಹಳ ಮುಖ್ಯ. ಅಂದ್ರೆ ನನ್ನ ಪರಮಧಾಮ ಏನಿದೆ, ಅಜರ ಅಮರ ಅವಿನಾಶಿಯಾಗಿರ್ತಕ್ಕಂಥದ್ದು, ಸೂರ್ಯಚಂದ್ರ ನಕ್ಷತ್ರಗಳ ಆಚೆ ಇರ್ತಕ್ಕಂಥದ್ದು, ಅದು ಕೆಂಪು ವರ್ಣದ ಲೋಕ ಆಗಿದೆ. ಮತ್ತು ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಾಶ್ವತತೆ ಅಶಾಶ್ವತತೆ ಎನ್ನುವ ಪ್ರಶ್ನೆ ಇಲ್ಲ. ರಿಯಾಲಿಟಿ ಅಥವಾ ಅನ್ರಿಯಾಲಿಟಿ ಅನ್ನೋ ಪ್ರಶ್ನೆ ಇಲ್ಲ. ಅಲ್ಲಿ ಯಾವಾಗಲೂ ಸತ್ಯವೇ ಅಸ್ತಿತ್ವವನ್ನು ಪಡೆದಿರ್ತಕ್ಕಂಥದ್ದು. ಅಲ್ಲಿ ಯಾವ ಪರಿವರ್ತನಾಶೀಲತೆಯೂ ಇಲ್ಲ. ನಿಮ್ಮ ಜಗತ್ತಿನ ಯಾವ ಪಂಚತತ್ವಗಳು ಅಲ್ಲಿ ಇಲ್ಲ ಎನ್ನುವುದನ್ನು, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದಿದ್ದೇವೆ ಸುಮ್ಮನೆ ಅಂತ ದಾಸರು ಹೇಳ್ತಾರೆ. ನೋಡಿ, ಸ್ಪಷ್ಟವಾಗಿ ಪರಮಧಾಮದಲ್ಲಿ ಪರಮಾತ್ಮ ಹೇಳ್ತಾನೆ. ಅದಕ್ಕೋಸ್ಕರ ನೀನು ಯೋಗ ಮಾಡಬೇಕು. ಏನು ಮಾಡಬೇಕು? ಇದ್ರ ಮಧ್ಯದಲ್ಲಿ ಬಹಳಷ್ಟು ವಿಶ್ಲೇಷಣೆಗಳು ಬರ್ತದೆ. ನನ್ನ ಕೈಲಿ ನೆನಪು ಮಾಡ್ಲಿಕ್ಕಾಗಲ್ಲ, ಮನಸ್ಸು ಚಂಚಲತೆಯಿಂದ ಕೂಡಿರ್ತದೆ, ಅದನ್ನು ಹೇಗೆ ಮಾಡ್ಕೊಳ್ಬೇಕು, ಕರ್ಮಾತೀತರ ಲಕ್ಷಣಗಳೇನು, ನಷ್ಟಮೋಹಿಗಳ ಲಕ್ಷಣಗಳೇನು, ಸ್ಮೃತಿ ಲಬ್ಧನ ಲಕ್ಷಣಗಳೇನು, ಕಲ್ಪವೃಕ್ಷ ಅಂದರೆ ಉಲ್ಟಾ ವೃಕ್ಷ ಅಂತ ಹೇಳಿದ್ರೆ ಕಲ್ಪವೃಕ್ಷ ಅಂದರೆ, ಇದೆಲ್ಲ ವಿಶ್ಲೇಷಣೆಗಳು ಬರ್ತದೆ. ಅಂದ್ರೆ ಮನ್ಮನಾಭವ ಮದ್ಭಕ್ತೋ ಮಾಂ ನಮಸ್ಕುರು ಅಂತ. ಅಂದ್ರೆ ನೀನು ನನ್ನ ಜೊತೆನಲ್ಲಿ ನೀನೆಲ್ಲ ಬುದ್ಧಿಯೋಗವನ್ನು ನೀಡು. ಈ ಜಗತ್ತಿನಲ್ಲಿ ಅನೇಕ ಜನರಿದ್ದಾರೆ. ಎಂತೆಂಥವ್ರಿದ್ದಾರೆ ಅಂತ ಹೇಳಿದ್ರೆ, ಯಕ್ಷ ರಕ್ಷಾಂಶಿ ರಾಜಸ, ಅಂದ್ರೆ ಭೂತಾನ್ ಪ್ರೇತ ಗಣಾಶ್ಚೈನ. ನೀವು ಭೂತಗಳನ್ನು ನೆನಪು ಮಾಡಿದ್ರೆ ಅಥವಾ ನೀನು ದೇವತೆಗಳನ್ನು ನೆನಪು ಮಾಡಿದ್ರೆ, ಚಿಂತ್ಯೋಸಿ ಅಂದ್ರೆ ನನ್ನನ್ನೇ ನೆನಪು ಮಾಡಿದಾಗ ನಿನಗೆ ಮುಕ್ತಿ, ಜೀವನ್ ಮುಕ್ತಿಯನ್ನು ಕೊಡ್ತೀನಿ ಅಂತ. ಈ ಜಗತ್ತಿನಲ್ಲಿ ಅನೇಕ ಜನರಿದ್ದಾರೆ.
ಪ್ರಕೃತಿಯನ್ನ ಪೂಜೆ ಮಾಡೋರಿದ್ದಾರೆ, ಅಥವಾ ಯಕ್ಷರಾಕ್ಷಸರನ್ನ ಪೂಜೆ ಮಾಡೋರಿದ್ದಾರೆ, ದೇವತೆಗಳನ್ನ ನೀನು ಪೂಜೆ ಮಾಡ್ತೀಯಾ, ಮಾಡು. ಅಂತವಂತ ಫಲಂ ತ್ವೇಷಾತ್ ಅದ್ಭವತ್ಯಲ್ಪಮೇ. ನೀನು ಆ ರೂಪದಲ್ಲಿ ನೆನಪು ಮಾಡಿದ್ರೆ ನಿನ್ಗೆ ಅಲ್ಪ ಸ್ವಲ್ಪ ಏನಾದರೂ ಕೊಡ್ತೀನಿ. ಬಟ್ ನನ್ನನ್ನು ನೀನು ಮನ್ಮನ ಭವ ಮದ್ಭಕ್ತೋ ಮಾಂ ನಮಸ್ಕುರು, ನನ್ನಲ್ಲಿಯೇ ಮನಸ್ಸುಳ್ಳವನಾಗಿ ನನ್ನನ್ನೇ ನೆನಪು ಮಾಡಿದ್ರೆ ನಿಮ್ಮ ಮುಕ್ತಿ ಜೀವನ ಮುಕ್ತಿನ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿನ ಮನುಷ್ಯನ ಅಂದ್ರೆ ಮನುಷ್ಯರು ಸಹಸ್ರಾರು ರೂಪದಲ್ಲಿ ನೆನಪು ಮಾಡ್ತಾರೆ. ಬಟ್ ನನ್ನ ನೈಜ ರೂಪ ಏನು? ನನ್ನ ನೈಜ ರೂಪ ನನ್ನ ಪರಮಧಾಮದಲ್ಲಿ ಇರ್ತಕ್ಕಂಥ ಜ್ಯೋತಿ. ಭಗವದ್ಗೀತೆಯನ್ನು ಸಾವಿರಾರು ವರ್ಷಗಳಿಂದ ಹೇಳಿರೂ ನಮ್ಗೆ ಅರ್ಥ ಆಗಲಿಲ್ಲ. ಪರಮಾತ್ಮ ಒಂದು ಈ ಸೃಷ್ಟಿಯಲ್ಲಿ ಮಧುಬನದಲ್ಲಿ ನಮಗೆ ಸಹಜವಾಗಿ ಹೇಳಿದ್ರಿಂದನೇ ಈಗ ಭಗವದ್ಗೀತೆ ನಮ್ಗೆ ಅರ್ಥ ಆಗ್ತಿದೆ ಅಷ್ಟೇ. ಭಗವದ್ಗೀತೆಯಲ್ಲಿ ಹೇಳಿಲ್ಲ ಅಂತಲ್ಲ, ಆದರೆ ಬಾಬಾರವರು ನಮಗೆ ಸರಳ ಭಾಷೆಯಲ್ಲಿ ಹೇಳ್ತಾರೆ. ಹಾಗಾಗಿ ನನ್ನ ಜೊತೆಯಲ್ಲಿ ಮೈಚ ಅನನ್ಯ ಭಕ್ತಿ ಅವಿಬೇಚಾರಣಿ ಅಂತ ಹೇಳ್ತಾರೆ. ಬಾಬಾರವರು ನಮ್ಗೆ ಹೇಳ್ತಾರೆ, ಛತ್ ಮೇಲ್ಗಡೆ ಕುತ್ಕೊಂಡು ಏಕಾಂತ ವಾಸಿಯಾಗಿ ನೆನಪು ಮಾಡಿ ಅಂತ ಹೇಳ್ತಾರೆ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಲಾಗ್ತದೆ. ಮೈಚ ಅನನ್ಯ ಭಕ್ತಿ, ನೀನು ಭಕ್ತಿ ಮಾಡ್ಬೇಕಾ, ನೀನು ಅವ್ಯಭಿಚಾರಿ ಭಕ್ತಿ ಮಾಡು. ಅಂದ್ರೆ ನನ್ನೊಬ್ಬನನ್ನೇ ಯಾವ ರೀತಿ ನೆನಪು ಮಾಡಬೇಕು ಅಂತೇಳಿ, ಸರ್ವಧರ್ಮಾನ್ ಪರಿತ್ಯಜ್ಯಂ ಮಾಮೇಕಂ ಶರಣಂ ರಜ ಅಹಂ ತ್ವಾ ಸರ್ವಪಾಪೇಪಿ ಮೋಕ್ಷ ಇಷ್ಯಾಮಿ ಮಾಶುಚ. ಅಂದ್ರೆ ಎಲ್ಲರನ್ನ ಬಿಟ್ಬಿಡು, ನೀನು ನಿರ್ಜನ ಪ್ರದೇಶದಲ್ಲಿ ಕೂತ್ಕೋ, ಒಂದು ಎತ್ತರದ ಪೀಠದಲ್ಲಿ ಕೂತ್ಕೋ, ನಾನೊಬ್ಬನನ್ನೇ ನೆನಪು ಮಾಡು. ಅವ್ಯಭಿಚಾರಿ ಅಂದ್ರೆ ಯಾರನ್ನೇ ನೆನಪು ಮಾಡ್ಬಿಡ, ಜ್ಯೋತಿ ಸ್ವರೂಪ ನೆನಪು ಮಾಡು, ನಿನ್ನ ಮುಕ್ತಿ ಜೀವನ ಮುಕ್ತಿಯನ್ನು ಕೊಡ್ತೀನಿ ಅಂತ ಹೇಳ್ತೀವಿ. ಹೀಗೆ ಒಟ್ಟಾರೆಯಾಗಿ ಭಗವದ್ಗೀತೆ ನಮಗೆ ಈ ಭಗವಂತನನ್ನ ನೆನಪು ಮಾಡೋದ್ರಿಂದ ನಮಗೆ ಸಮತ್ವಂ ಯೋಗ ಪ್ರಮುಚ್ಯತೆ, ನಿಮ್ಮ ಮನಸ್ಸು ಸಮತೋಲನ ಸ್ಥಿತಿಗೆ ಬರ್ತದೆ, ನೀನು ಎಲ್ಲ ಮಾನಸಿಕ ವಿಫಲತೆಯಿಂದ ಬಿಡುಗಡೆಯಾಗ್ತೀಯಾ, ನಿನಗೆ ಒಂದು ಸ್ಥೈರ್ಯ ಬರ್ತದೆ, ಛಲ ಬರ್ತದೆ, ಸಾಹಸ ಬರ್ತದೆ, ನೀನು ಯಶಸ್ವಿ ಪ್ರಜ್ಞೆಯಲ್ಲಿ ಬರ್ತೀಯಾ. ಹೀಗೆ ನನ್ನ ಬದುಕಿನಲ್ಲಿ ನಾನು ಈ ಬದುಕನ್ನು ಆಸ್ವಾದಿಸ್ತಾ ನನ್ನ ಬದುಕನ್ನು ಯಶಸ್ಸಿನತ್ತ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಎಲ್ಲವನ್ನು ನೀನಿಲ್ಲ ಆಧ್ಯಾತ್ಮಿಕವಾಗಿ ನೆನಪು ಮಾಡ್ತೀಯಾ, ಆಧ್ಯಾತ್ಮವನ್ನು ಬೋಧಿಸ್ತದೆ, ಇಲ್ಲ ಮ್ಯಾನೇಜ್ಮೆಂಟನ್ನು ಕೇಳ್ತೀಯಾ, ಮ್ಯಾನೇಜ್ಮೆಂಟ್ ಬೋಧಿಸ್ತದೆ. ಅದಕ್ಕೆ ನಿನಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ತೆಗೆದುಕೊಳ್ಳಿ. ಇದನ್ನೇ ಬಾಬಾರವರು ಭಾಳ ಸಿಂಪಲ್ ಆಗಿ ಮುರಳಿಯಲ್ಲಿ, ಅದು ಸಂದೇಶ ಇರ್ಬೋದು, ವ್ಯಕ್ತ ಮುರಳಿ ಇರ್ಬೋದು, ಅವ್ಯಕ್ತ ಮುರಳಿ ಇರ್ಬೋದು, ಅದನ್ನು ತಿಳಿಸ್ತಾ ಹೋಗ್ತಾರೆ. ಒಳ್ಳೆಯದು. ಓಂ ಶಾಂತಿ. ಟೈಮ್ ಆಯಿತು, ಇನ್ನೊಂದು ದಿವಸ ಭೇಟಿ ಆಗೋಣ. ಸಿಂಪಲ್ ಆಗಿ ನಾನು ಭಗವದ್ಗೀತೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಎತ್ರ ಯೋಗೇಶ್ವರ ತತ್ರ ಅಂದರೆ ಒಂದು ಲಾಸ್ಟ್ ಶ್ಲೋಕ ಹೇಳ್ಬಿಡ್ತೀನಿ. ಅಂದರೆ ಎಲ್ಲಿ ಕೃಷ್ಣನಿರ್ತಾನೋ ಅಲ್ಲಿ ವಿಜಯ ನಿಮಗೆ, ಎಲ್ಲಿ ಕೃಷ್ಣನಿಲ್ಲವೋ ಅಲ್ಲಿ ನಿಮಗೆ ವಿಜಯ ಇಲ್ಲ ಅಂತ. ಇದರ ಅರ್ಥ ಏನಂತಂದ್ರೆ, ಯಾವಾಗ ನಾವು ಬಾಬೋರವ್ರ ಜೊತೆನಲ್ಲಿ ನೆನಪಿನಲ್ಲಿ ಕರ್ಮ ಮಾಡ್ತೀವೋ ಆಗ ವಿಜಯಶಾಲಿಗಳಾಗ್ತೀರಿ. ಯಾವಾಗ ಬಾಬೋರ್ನ ಮರಿತೀವಿ ಆಗ ನಾವು ಯಶಸ್ಸನ್ನು ಕಳ್ಕೊಳ್ತೀವಿ. ಇದನ್ನು ಮಹಾಭಾರತದ ಪರಿಕಲ್ಪನೆಯಲ್ಲಿ ಬಹಳ ಚೆನ್ನಾಗಿ ವಿವರಿಸಿದೆ. ಅದನ್ನು ನೀವು ಭಾಳ ದೀರ್ಘವಾಗಿ ಹೇಳ್ತಾ ಹೋದರೆ, ಎಪಿಸೋಡ್ಗಳಲ್ಲಿ ಹೇಳ್ತಾ ಹೋದರೆ ಪ್ರತಿಯೊಂದನ್ನು ಹೇಳ್ಬೋದು. ಒಟ್ಟು ಭಗವದ್ಗೀತೆಯ ಸಾರ ಇದು. ಭಗವದ್ಗೀತೆ ಅನ್ನೋದು ಒಂದೇ ಇಲ್ಲ, ಇದು ಇಂಡಿಪೆಂಡೆಂಟಾಗಿ ಹುಟ್ಟಿದ್ದು, ನಂತರ ಮಧ್ಯ ಮಹಾಭಾರತದಲ್ಲಿ ಸೇರಿಸಿದ್ದು. ಇದಲ್ದಲ್ಲೇ ಅನೇಕ ಗೀತೆಗಳಿದೆ. ಶಿವಗೀತೆ ಇದೆ, ಅಷ್ಟಾವಕ್ರ ಗೀತೆ ಇದೆ, ಅನುಗೀತೆ ಇದೆ, ಉಗ್ರಸೇನ ಗೀತೆ ಇದೆ, ಹೀಗೆ ಬೇರೆ ಬೇರೆ ಗೀತೆ ಇದೆ. ಏನೇ ಗೀತೆ ಇದ್ದರೂ ಸಾರ ಒಂದೇ. ನಾವು ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆತ್ಮ, ಪರಮಾತ್ಮ, ಪ್ರಕೃತಿಯ ನಡುವೆ ನಡೀತಕ್ಕಂತಹ ಸಂವೇದನೆಯನ್ನೇ ನಾವು ನಾಟಕ ಅಂತ ಹೇಳಿ ಕರಿತೀವಿ. ಒಳ್ಳೆಯದು. ಓಂ ಶಾಂತಿ. ನಾನು ಬಿಂದು ಅಕ್ಕವ್ರಿಗೆ ಮತ್ತು ಎಲ್ರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ಮಂಗಳವನ್ನು ನಾಡ್ತೀನಿ ಬಾಬೋರವರ ನೆನಪಿನಲ್ಲಿ. ಒಳ್ಳೆಯದಾಗಲಿ. ಓಂ ಶಾಂತಿ. ಥ್ಯಾಂಕ್ ಯು ವೆರಿ ಮಚ್ ಬಾಯಿಜಿ. ಬಹಳ ವೆರಿ ವೆರಿ ಶಾರ್ಟ್ ಟೈಮಲ್ಲಿ ಈ ಒಂದು ಹ್ಯೂಜ್ ಟಾಪಿಕ್ ಬಗ್ಗೆ ಮಾತಾಡೋದು ಇಟ್ಸ್ ಆಲ್ವೇಸ್ ಅ ಚಾಲೆಂಜ್. ಆದ್ರೂ ನೀವು ನಮಗೆ ಒಂದು ಸಂಕ್ಷಿಪ್ತವಾಗಿ ಅದರದ ಸಾರ ಕೊಟ್ಟಿದ್ದೀರಾ. ಬಟ್ ಫೈನಲಿ ಯು ಆಲ್ಸೋ ಎಂಡೆಡ್ ಎಲ್ಲೆಲ್ಲಿ ಕೃಷ್ಣ ಇರ್ತಾನೋ ಅಲ್ಲಲ್ಲಿ ಸಕ್ಸಸ್ ಅಂತ. ಅಂದರೆ ಎಲ್ಲೆಲ್ಲಿ ನಾವು ಭಗವಂತನ ಧ್ಯಾನ ಇಟ್ಕೊಂಡು ಕನೆಕ್ಷನ್ ಇಟ್ಕೊಂಡು ಕೆಲಸ ಮಾಡ್ತೀವೋ ಅಲ್ಲಿ ಸಕ್ಸಸ್ ಅಂತ. ಆ್ಯಂಡ್ ಎಲ್ಲದಕ್ಕಿಂತ ಐ ಥಿಂಕ್ ಹೆಚ್ಚು ಒಂದು ಕ್ಲಾರಿಟಿ ನಮಗೆ ಈ ಒಂದು ಚಿಕ್ಕ ಸೆಷನಲ್ಲೂ ಏನು ಸಿಕ್ತು ಅಂದರೆ, ಭಗವದ್ಗೀತೆ ಜಸ್ಟ್ ಒಂದು ರಿಲಿಜಿಯಸ್ ಬುಕ್ ಅಲ್ಲ, ಅದು ಒಂದು ಲೈಫ್ ಮ್ಯಾನ್ಯುಯಲ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಲೀಡರ್ಶಿಪ್ ಮ್ಯಾನ್ಯುಯಲ್. ಟೈಮ್ ಚೇಂಜ್ ಆಗ್ಬೋದು, ಟೆಕ್ನಾಲಜಿ ಚೇಂಜ್ ಆಗ್ಬೋದು, ಆದರೆ ಅದರಲ್ಲಿರೋ ವ್ಯಾಲ್ಯೂಸ್ ಇವತ್ತು ಕೂಡ ಅಷ್ಟೇ ಅಪ್ಲಿಕಬಲ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನೀವು ಸ್ಟಾರ್ಟಿಂಗ್ ನೀವೇನು ಹೇಳಿದ್ರಲ್ಲ ಸಕ್ಸಸ್ ಕಾನ್ಷಿಯಸ್ ಅಂತ, ದಟ್ ನನಗೆ ಫಸ್ಟ್ ಟೈಮ್ ನಾನು ಅದನ್ನು ಕೇಳಿದ್ದು. ಸೊ ನನಗೆ ದಟ್ ಈಸ್ ಅ ರಿಯಲಿ ಬಿಗ್ಗೆಸ್ಟ್ ಟೇಕ್ ಅವೇ. ದಟ್ ಮೈಂಡ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದೆ, ಬಟ್ ಸಕ್ಸಸ್ ಕಾನ್ಷಿಯಸ್ ಫಸ್ಟ್ ಟೈಮು. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಅಕ್ಯುರೇಟ್ ಕೂಡ. ಇವತ್ತು ನನಗೆ ಅದ್ರ ಬಗ್ಗೆ
ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮಲ್ಲಿ ಜಾಯ್ನ್ ಆಗಿರೋರ್ದು ಇಫ್ ಯು ಹ್ಯಾವ್ ಎನಿ ಟೇಕ್ ಅವೇಸ್ ಪ್ಲೀಸ್ ಶೇರ್ ಮಾಡಿ, ಸೊ ದಟ್ ದಿ ಅದರ್ ಪೀಪಲ್ ಆಲ್ಸೋ ವಿಲ್ ಬಿ ಇನ್ಸ್ಪೈರ್ಡ್. ಆ್ಯಂಡ್ ಪ್ರತಿ ಸಲ ನಮಗೆ ಜಾಯ್ನ್ ಆಗಿ ಸಪೋರ್ಟ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಜಾಯ್ನ್ ಆಗಿರೋರ್ಗು. ಆ್ಯಂಡ್ ಬಾಯ್ಜಿ ಎಸ್ಪೆಷಲಿ ನಿಮಗೆ ಇಷ್ಟು ಲೇಟಾಗಿ ಬಂದು ಜಾಯ್ನ್ ಆಗಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಒಂದು ಚಿಕ್ಕ 2 minutes ಮೆಡಿಟೇಷನ್ ಸೆಷನ್ ಮಾಡಿ ಇದನ್ನ ಕ್ಲೋಸ್ ಮಾಡೋಣ. ಶಾಂತಿ. ಥ್ಯಾಂಕ್ ಯು. ಓಂ ಶಾಂತಿ. ಥ್ಯಾಂಕ್ ಯು. ಶಾಂತಿ. You can